ಜನರಲಿ ತಿಳ್ಕೊಂಬಿಡಿ, RNA is responsible for protein synthesis. DNA will not involve into the protein synthesis. mRNA ಅಂತ ಬರುತ್ತೆ, ಮೆಸೆಂಜರ್ RNA, mRNA ಅಂತ ಬರುತ್ತೆ. ಸೊ ದಟ್ ಈಸ್ ರೆಸ್ಪಾನ್ಸಿಬಲ್. tRNA ಅಂತ ಬರುತ್ತೆ ಇನ್ನೊಂದು. ಇಲ್ಲಿ ನಿಮ್ಗೆ ಕನ್ಫ್ಯೂಸ್ ಆಗುತ್ತೆ. ಜನರಲಿ ಏನಂತಂದ್ರೆ ಮೈತ್ರಿ ಅಂದ ತಕ್ಷಣ ಅಂತಂದ್ರೆ ವಿಲ್ ಕನ್ಫ್ಯೂಸ್ ವಿತ್ ಬಾಂಗ್ಲಾದೇಶ್. ಓಕೆ, ಸಂಪ್ರೀತಿ ಅಂತ ಜ್ಞಾಪಕ ಇಟ್ಕೊಳ್ಳಿ. ಸೊ ಸಿಂಬೆಕ್ಸ್ ಇಸ್ ಬಿಟ್ವೀನ್ ಇಂಡಿಯಾ ಅಂಡ್ ಇದು ಮೈನ್ಮಾರ್ ಯಾವ್ದು ಬರುತ್ತೆ? ಫಸ್ಟ್ ಕಂಟ್ರಿ ವಿತ್ ನ್ಯಾವಿಗೇಷನ್ ಸಿಸ್ಟಮ್ ಕೊಟ್ಟಿದ್ದಾರೆ. ಫಸ್ಟ್ ಒನ್ ಈಸ್ USA. ಎಲ್ಲರಿಗೂ ಪ್ರತಿಯೊಬ್ಬರಿಗೂ ಗೊತ್ತಿರುತ್ತೆ ಇದು, ಕರೆಕ್ಟಾ? 3D ಪ್ರಿಂಟಿಂಗ್ ಅಂದ್ರೆ ಲೇಯರ್ ಇರುತ್ತೆ, 3 dimensional views ಇರುತ್ತೆ. ಕರೆಕ್ಟ್, ಫಸ್ಟ್ ಸ್ಟೇಟ್ಮೆಂಟ್ ಇಸ್ ಕರೆಕ್ಟ್. ಇಟ್ ಈಸ್ ಆಲ್ಸೋ ಕಾಲ್ಡ್ ಅಸ್ ಅಡಿಟಿವ್ ಮ್ಯಾನುಫ್ಯಾಕ್ಚರಿಂಗ್. ನೋಡಿ ಇದು ಅಂತ 3D ಪ್ರಿಂಟಿಂಗ್ ಟೆಕ್ನಾಲಜಿ, ಇಟ್ ಈಸ್ ಆಲ್ಸೋ ಕಾಲ್ಡ್ ಅಸ್ ಅಡಿಟಿವ್ ಮ್ಯಾನುಫ್ಯಾಕ್ಚರಿಂಗ್. ಅಡಿಟಿವ್ ಅಂತಂದ್ರೆ ಮೇಕಿಂಗ್ ಅ ಲೇಯರ್ ಕೈಂಡ್ ಆಫ್ ಡಿಸೈನ್ ಅಂತ. ಸೊ ಬೋತ್ ಆರ್ ಕರೆಕ್ಟ್. The question is about which is the objective of Global AIS Summit 2024 recently held in New Delhi. One, the foster collaboration in AI advancements to discuss cyber security measures to promote international trade to address climate change. Online students, I want answer, reply back. First question ಗೆ answer ಏನು? ಆಪ್ಷನ್ ಎ ಪಕ್ಕನಾ? 100% ಪಕ್ಕನಾ? ನೋಡಿ ಇಲ್ಲಿ ನಿಮ್ಗೆ ಕ್ವಶನ್ ಈ ಒಂದು ಎ ಬಗ್ಗೆ ಕೇಳಿದ್ರೆ ದ ಗ್ಲೋಬಲ್ ಇಂಡಿಯಾ AIS ಸಮ್ಮಿಟ್ 2024 ಅಂತ ಕೇಳಿರೋದು. ಸೊ ಇಂತ ಒಂದು ಕ್ವಶನ್ಸ್ ಗೆ ಯು ಡೋಂಟ್ ನೀಡ್ ಎನಿ ಕೈಂಡ್ ಆಫ್ ಓದ್ಲೇಬೇಕು ಅನ್ನೋದಿಲ್ಲ, ಕಾಮನ್ ಸೆನ್ಸ್ ಸಾಕು. ನೋಡಿ ಕ್ವಶನ್ ಏನ್ ಕೊಟ್ಟಿದೆ ಅಂದ್ರೆ ಫಸ್ಟ್ ಬಿಟ್ಬಿಡಿ. ಸೆಕೆಂಡ್, ಟು ಡಿಸ್ಕಸ್ ದ ಸೈಬರ್ ಸೆಕ್ಯೂರಿಟಿ ಇಶ್ಯೂಸ್. ಸೈಬರ್ ಸೆಕ್ಯೂರಿಟಿ ಆಕ್ಚುಲಿ ಗ್ಲೋಬಲ್ AIM ಅಲ್ಲಿ ಬರೋದೇ ಇಲ್ಲ ಜನರಲಿ, ಆಯ್ತಾ? ಇನ್ನೊಂದು ಟು ಪ್ರಮೋಟ್ ಇಂಟರ್ನ್ಯಾಷನಲ್ ಟ್ರೇಡ್ ಬರುತ್ತಾ? ಬರಲ್ಲ. ಕ್ಲೈಮೇಟ್ ಚೇಂಜ್ ಬರ್ಬೋದು, ನೋಡಿ ಇದು ಬಂದ್ರೆ ಬರ್ಬೋದು, ಅಪ್ರಾಕ್ಸಿಮೇಟ್ ಇದೆ, ಬಟ್ ಇದಂತೂ ಚಾನ್ಸ್ ಇಲ್ಲ. ಸೊ ಮ್ಯಾಕ್ಸಿಮಮ್ ಅಲ್ಲ ಅಬ್ಜೆಕ್ಟಿವ್ ಅಂತ ಬಂದಾಗ ಒಂದೇ ಆಪ್ಷನ್ ಕೊಟ್ಟಿದ್ರೆ, ಒಂದ್ ಕೇಸ್ 1 and 2, 1, 2, 3 ಕೊಟ್ಟಿದ್ರೆ ಪಾಸಿಬಿಲಿಟಿ ಇರ್ತಾ ಇತ್ತು. ಸೊ ಇಲ್ಲೇನಾಗ್ತಂದ್ರೆ ಜಸ್ಟ್ ಯು ನೀಡ್ ಟು ಯೂಸ್ ಕಾಮನ್ ಸೆನ್ಸ್. ಇನ್ ಕೇಸ್ ಏನಾದ್ರು 1, 2, 3, 4 ಕೊಟ್ಬಿಟ್ಟು ವಿಚ್ ಆಫ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ ಈಸ್ ಕರೆಕ್ಟ್ ಅಂತ ಕೊಟ್ಟಾಗ 1, 2, 3 ಅವಾಗ ಏನಾಗ್ತಂದ್ರೆ ಇದು ಕರೆಕ್ಟ್ ಆಗ್ಬೋದಾಗಿತ್ತು. ಕರೆಕ್ಟ್ ಅಲ್ವಾ? ಇದು ಚಾನ್ಸಸ್ ಇರುತ್ತೆ ಅಂಡ್ ಇದು ಚಾನ್ಸಸ್ ಇರುತ್ತೆ. ಟೆಕ್ನಾಲಜಿ ಯೂಸ್ ಮಾಡ್ಕೊಂಡು ಕ್ಲೈಮೇಟ್ ಚೇಂಜ್ ಮಾಡಬಹುದಾಗಿತ್ತು. ಇಲ್ಲಿ ಕೊಟ್ಟಿರೋದು ಒಂದೇ ಒಂದು ಆಬ್ಜೆಕ್ಟಿವ್. ಸೊ ಇದರಿಂದ ಯು ಡೋಂಟ್ ನೀಡ್ ಎನಿ ನಾಲೆಡ್ಜ್, ಜಸ್ಟ್ ಬೇಸಿಕ್ ಕಾಮನ್ ಸೆನ್ಸ್. ಇದಕ್ಕೆ ಓದಿರ್ಲೇಬೇಕು ಅನ್ನೋದು ಎಲ್ಲ. ಒಂದು ವೇಳೆ ಸ್ಟೇಟ್ಮೆಂಟ್ಸ್ ಕೊಟ್ಟು 1, 2, 3, 1, 3, 4 ಅಥವಾ 1, 1, 2, 3 ಅಂತ ಕೊಟ್ಟಿದ್ರೆ ಆವಾಗ ನಿಮ್ಗೆ ಪ್ರಾಬ್ಲಮ್ ಆಗ್ತಾ ಇತ್ತು. ಇಲ್ಲಿ ಡೈರೆಕ್ಟ್ ಆಗಿ ಕೇಳೋದ್ರಿಂದ ಜಸ್ಟ್ ಯು ನೀಡ್ ಟು ಯೂಸ್ ಯುವರ್ ಕಾಮನ್ ಸೆನ್ಸ್. ಕರೆಕ್ಟ್ ಅಲ್ವಾ? ಸೊ ದಟ್ ಮೀನ್ಸ್ ಆಪ್ಷನ್ ಎ ವಿಲ್ ಬಿ ದ ರೈಟ್ ಆಪ್ಷನ್. ಕರೆಕ್ಟಾ? ಆನ್ಲೈನ್ ಸ್ಟೂಡೆಂಟ್ಸ್ ಅಂಕಿತಾ ಅಂಡ್ ಸುಷ್ಮಿತಾ ರೆಸ್ಪಾನ್ಸ್ ಮಾಡಬೇಕು. This is the first question. Okay. So next ನಾನು ಸಿನಾಪ್ಸಿಸ್ ಕೊಟ್ಟಿದ್ದೀನಿ, ಡೀಟೇಲ್ ಸಿನಾಪ್ಸಿಸ್, ಅದನ್ನ ನೀಟಾಗಿ ನೋಡಿ, ನಿಮ್ಗೆ ಕಂಪ್ಲೀಟ್ ಡೀಟೇಲ್ ಸ್ವಲ್ಪ ಹೆಲ್ಪ್ ಆಗುತ್ತೆ. ಓಕೆನಾ? ಸೊ ಸೆಕೆಂಡ್, ವಿತ್ ರೆಫರೆನ್ಸ್ ಟು ಚಂದ್ರಯಾನ 3 ಮಿಷನ್ ಕೇಳಿದ್ದಾರೆ. ಯಾವ್ದ್ರ ಬಗ್ಗೆ? ಚಂದ್ರಯಾನ 3 ಮಿಷನ್. ಓಕೆ, ಇಟ್ ಈಸ್ ನಾಟ್ ಅಬೌಟ್ ಚಂದ್ರಯಾನ 1, 1, 2, 3, 1, 2 ಅಲ್ಲ, 4 ಅಲ್ಲ, 3 ಬಗ್ಗೆ ಕೇಳಿದ್ದಾರೆ. ಕೆಲವು ಸ್ಟೇಟ್ಮೆಂಟ್ಸ್ ಕೊಟ್ಟಿದ್ದಾರೆ. ಏನಪ್ಪಾ ಅಂದ್ರೆ ಇಂಡಿಯಾ ಏಮ್ಸ್ ಟು ಬಿಕಮ್ ದ 5th country in the world to achieve soft landing on the moon with the USA, Russia, China and France ಅಂತ ಹೇಳಿದ್ದಾರೆ. ಸ್ಟೇಟ್ಮೆಂಟ್ ಕರೆಕ್ಟಾ ರಾಂಗಾ? ಯಾಕೆ? ಎಕ್ಸಾಕ್ಟ್ಲಿ, ಇಂಡಿಯಾ ಇಸ್ ದ 4th country. ವೆರಿ ಟ್ರೂ. ಬಟ್ ಇಲ್ಲಿ 5 countries ಅಂತ ಹೇಳಿದ್ದಾರೆ. ಯಾಕೆ ರಾಂಗ್? ಯಾವ್ದು ರಾಂಗ್ ಆಗಿದೆ ಇದರಲ್ಲಿ? ಆಪ್ಷನ್ ಅಲ್ಲಿ US ಇದೆಯಾ ಫಸ್ಟ್ ಕಂಟ್ರಿನಾ? ಸೆಕೆಂಡ್ ವಿಲ್ ಬಿ ರಷ್ಯಾನಾ? ಚೈನಾ ವಿಲ್ ಬಿ ದ 4th ನಾ? ಫ್ರಾನ್ಸ್ ಬರೋದೇ ಇಲ್ಲ ಇಲ್ಲಿ. ಚಂದ್ರಯಾನ ಇನ್ನು ಮೂನ್ ಲಾಂಚ್ ಮಾಡಿಲ್ಲ, ಸಕ್ಸಸ್ಫುಲ್ ಆಗಿಲ್ಲ. ಲಾಂಚ್ ಮಾಡಿದ ಮಿಷನ್ಸ್ ಸಕ್ಸಸ್ಫುಲ್ ಆಗೇ ಇಲ್ಲ. ಸೊ ದಟ್ ಮೀನ್ಸ್ US is the first, Russia is the second, China is the third and India is the 4th. ಇಲ್ಲಿ 5th country ಅಂತ ಕೊಡ್ತಾರೆ. ಫ್ರಾನ್ಸ್ ಆಡ್ ಮಾಡಿದ್ರೆ, that's why this statement is wrong. ಕರೆಕ್ಟ್ ಅಲ್ವಾ? ಸೆಕೆಂಡ್ ನೋಡೋಣ. The scientific pilots on the ladder aims to study lunar quakes, accurately measuring the distance between the earth and the moon along with the thermal properties of the lunar surface. ಇಲ್ಲ, ಕರೆಕ್ಟ್ ಆಗಿದೆ ಇದು. ಆಕ್ಚುಲಿ ಡಿಸ್ಟೆನ್ಸ್ ಬಿಟ್ವೀನ್ ದ ಅರ್ತ್ ಅಂಡ್ ಮೂನ್ ಅಲಾಂಗ್ ವಿತ್ ದ ಥರ್ಮಲ್ ಪ್ರಾಪರ್ಟೀಸ್ ಆಫ್ ದ ಲೂನರ್ ಸರ್ಫೇಸ್, ಅದು ಕರೆಕ್ಟ್. ಲೂನರ್ ಲ್ಯಾಂಡರ್ ಅಂಡ್ ಲೋವರ್ ವಿಲ್ ಹ್ಯಾವ್ ದ ಮಿಷನ್ಸ್ ಆಫ್ ದ ಒನ್ ಆಫ್ ದ ಲೂನರ್ 14 days. ಕರೆಕ್ಟ್ ಅಲ್ವಾ? 2 ಇರೋದು ಇದರಲ್ಲಿ, 3 ಇಲ್ಲ. ಅಂಡ್ ಲ್ಯಾಂಡಿಂಗ್ ಸೈಟ್ ಆಫ್ ದ ಚಂದ್ರಯಾನ 3 ಇಸ್ ನಿಯರ್ ಲೂನರ್ ಸೌತ್ ಪೋಲ್. ಕರೆಕ್ಟಾ? ಎಸ್. ಅಂದ್ರೆ ಸ್ಟೇಟ್ಮೆಂಟ್ ಕಂಪ್ಲೀಟ್ ಆಡ್ ಮಾಡ್ತಾರೆ. ಲೂನರ್ ಕ್ವೈಕ್ಸ್ ಇರಬಹುದು, ಅಂದ್ರೆ ಅರ್ತ್ ಕ್ವಿಕ್ಸ್ ಏನಾಗಿದೆಯಾ, ಮತ್ತೆ ಥರ್ಮಲ್ ಅದನ್ನು ಮಾಡ್ತಾರೆ ಜೊತೆ. ಎಸ್, ಅದೇ ಅರ್ತ್ ಕ್ವಿಕ್ಸ್ ನಾನು ಹೇಳಿಲ್ವಾ ನಿಮ್ಗೆ? ಹೇಳಿದೆ ನಿಮ್ಗೆ ಇದು ಚಂದ್ರಯಾನ 3 ಹೇಳ್ಬೇಕಾದ್ರೆ ಇದೆ. ಸಿಸ್ಮಿಕ್ ಅಂತ ಹೇಳಿದೆ ನಾನು ನಿಮ್ಗೆ. ಸಿಸ್ಮಿಕ್ ಅಂದ್ರೆ ಕ್ವಿಕ್ಸ್, ಅದನ್ನು ಅರ್ತ್ ಕ್ವಿಕ್ಸ್ ಅಂತ ಕರೀತಾರೆ. ನೋ, ಓನ್ಲಿ ರಾಕ್ ಅಂಡ್ ವಾಟರ್ ಅಷ್ಟೇ ಚಂದ್ರಯಾನ 4. ಕನ್ಫ್ಯೂಸ್ ಮಾಡ್ಕೊಬಿಡಿ. ಚಂದ್ರನ ಕನ್ಫ್ಯೂಸ್ ಮಾಡ್ಕೊಂಡು ಯು ವಿಲ್ ಗೋನ್ ಟು ಗೆಟ್ ದ ರಾಂಗ್ ಥಿಂಗ್ಸ್. ನಾನು ಹೇಳಿದೆ ನಿಮ್ಗೆ ಸಿಸ್ಮಿಕ್ ಅಂತ ಹೇಳಿದೆ ನಿಮ್ಗೆ ಚಂದ್ರಯಾನ 3.
I think you remembered my words. Correct alva? So that's why all this statement, e statement correct, e statement correct, e statement correct. That means all only 3, not for all. Kelly, exercise Maitri. It is a joint military exercise conducted between India and which country? Thailand. Very true. That is between India and Thailand. Very important. Okay. ಇಲ್ಲಿ ನಿಮಗೆ ಕನ್ಫ್ಯೂಸ್ ಆಗುತ್ತೆ. ಜನರಲಿ ಏನಂತಂದ್ರೆ ಮೈತ್ರಿ ಅಂದ ತಕ್ಷಣ ಅಂತಂದ್ರೆ ವಿಲ್ ಕನ್ಫ್ಯೂಸ್ ವಿತ್ ಬಾಂಗ್ಲಾದೇಶ್. ಓಕೆ, ಸಂಪ್ರೀತಿ ಅಂತ ಜ್ಞಾಪಕ ಇಟ್ಕೊಳ್ಳಿ. ಸೊ ಸಿಂಬೆಕ್ಸ್ ಇಸ್ ಬಿಟ್ವೀನ್ ಇಂಡಿಯಾ ಅಂಡ್ ಇದು ಮೈನ್ಮಾರ್ ಯಾವ್ದು ಬರುತ್ತೆ? ಮೈನ್ಮಾರ್ ಯಾವ್ದು ಹೇಳಿದೆ? ಇಂಬೆಕ್ಸ್ ಕರೆಕ್ಟ್ ಅಲ್ವಾ? ಸೊ ಪ್ಲೀಸ್ ರಿಮೆಂಬರ್ ದಿಸ್, ವೆರಿ ಗುಡ್. ಓಕೆ, ಸೊ ನೆಕ್ಸ್ಟ್ ಫೋರ್ತ್, which ministry launched the Digital India initiative to transform India into digitally empowered society? One, the Ministry of Electronics and Information Technology, Ministry of Communication, Ministry of Home Affairs, Ministry of Finance. Yes, online students, please tell me the fourth question answer. Pakkana? Yes, Chandana heltidra option 4 anta. Others ಹೇಳಿ. I want answer from others also. ಬೇರೆಯವರು ಮಾಲಾ ಏನಮ್ಮ ಆನ್ಸರು ಹೇಳಿ, ನೀವು ಟ್ರೈ ಮಾಡಿ ಅಷ್ಟೇ. ಐ ಡೋಂಟ್ ವಾಂಟ್ ಎನಿ 100% ಅಕ್ಯುರೇಟ್. ಟ್ರೈ ಮಾಡಿ. ಯಾವುದು? ಮಿನಿಸ್ಟ್ರಿ ಆಫ್ ಎಲೆಕ್ಟ್ರಾನಿಕ್ಸ್ ಅಂಡ್ ಇನ್ಫಾರ್ಮೇಶನ್ ಟೆಕ್ನಾಲಜಿನ, ಮಿನಿಸ್ಟ್ರಿ ಆಫ್ ಕಮ್ಯುನಿಕೇಶನ್, ಮಿನಿಸ್ಟ್ರಿ ಆಫ್ ಹೋಮ್ ಅಫೇರ್ಸ್, ಮಿನಿಸ್ಟ್ರಿ ಆಫ್ ಫೈನಾನ್ಸ್? ಯಾವುದು? ಪಕ್ಕನಾ? ಆನ್ಲೈನ್ ಸ್ಟೂಡೆಂಟ್ಸ್ ಅಂಕಿತಾ ಎಲ್ಲಿ? ಇವರು ಭವ್ಯ ಅವ್ರು ಇವತ್ತು ನಾಪತ್ತೆ ಆಗ್ಬಿಟ್ರಾ? ಟೆಸ್ಟ್ ಅಟೆಂಡ್ ಮಾಡಿದ್ರಾ? ಇಲ್ಲ. ಅಟೆಂಡ್ ಮಾಡಕ್ ಹೋಗ್ಬೇಡಿ, ಉದ್ಧಾರ ಆಗ್ಬೇಡಿ ನೀವು. ಅಟೆಂಡ್ ಆಗ್ಬಿಟ್ರೆ ಉದ್ಧಾರ ಆಗ್ಬಿಡ್ತಾರಲ್ವಾ? ಅಂಕಿತಾ, ಮಿನಿಸ್ಟ್ರಿ ಆಫ್ ಫೈನಾನ್ಸಾ? ಕರೆಕ್ಟ್ ಆಗಿ ನೋಡಿ, ಯಾವ್ದು ಹೇಳಿದ್ದೆ ನಾನು? ಮಿನಿಸ್ಟ್ರಿ ಆಫ್ ಎಲೆಕ್ಟ್ರಾನಿಕ್ಸ್ ಅಂಡ್ ಇನ್ಫಾರ್ಮೇಶನ್ ಟೆಕ್ನಾಲಜಿ. ಪ್ಲೀಸ್ ರಿಮೆಂಬರ್, ಇಟ್ಸ್ ನಾಟ್ ಮಿನಿಸ್ಟ್ರಿ ಆಫ್ ಫೈನಾನ್ಸ್. ಕರೆಕ್ಟ್ ಅಲ್ವಾ? ಯಾವಾಗ ಸ್ಟಾರ್ಟ್ ಮಾಡಿದ್ದು? July 1st, 2015 ನರೇಂದ್ರ ಮೋದಿ ಅವರು ಸ್ಟಾರ್ಟ್ ಮಾಡ್ತಾರೆ. ಏನ್ ಹೇಳಿದೆ ನಿಮ್ಗೆ ಉದ್ದೇಶ ಇದ್ರದ್ದು? ಡಿಜಿಟಲ್ ಇಂಡಿಯಾ ಮಿಷನ್ ಟು ಕ್ರಿಯೇಟ್ ಅ ಡಿಜಿಟಲ್ ಇನ್ಫ್ರಾಸ್ಟ್ರಕ್ಚರ್ ಇರ್ಬೋದು, ಇನ್ನೊಂದು ಡಿಜಿಟಲ್ ಲಿಟ್ರಸಿನ ಪ್ರಮೋಟ್ ಮಾಡೋದು, ಅಂಡ್ ಆಲ್ಸೋ ಪ್ರೊವೈಡಿಂಗ್ ಆಲ್ ದ ಸರ್ವಿಸಸ್ ಟು ಡಿಜಿಟಲಿ. ಕರೆಕ್ಟ್ ಅಲ್ವಾ? ಎಕ್ಸಾಕ್ಟ್ಲಿ ಕರೆಕ್ಟ್ ಅಲ್ವಾ? ಅದೇ ತಾನೇ ಮುಖ್ಯ ಉದ್ದೇಶ. 2015 July 1st ಅಲ್ಲಿ ಈ ಒಂದು ಡಿಜಿಟಲ್ ಇಂಡಿಯಾ ಇನಿಷಿಯೇಟಿವ್ ನ ಸ್ಟಾರ್ಟ್ ಮಾಡ್ತಾರೆ, ಅಂಡರ್ ದ ವಿಚ್ ಇಸ್ ಲಾಂಚ್ ಬೈ ಮಿನಿಸ್ಟ್ರಿ ಆಫ್ ಎಲೆಕ್ಟ್ರಾನಿಕ್ಸ್ ಅಂಡ್ ಇನ್ಫಾರ್ಮೇಶನ್ ಟೆಕ್ನಾಲಜಿ. ಓಕೆನಾ? ಸೊ ಇಲ್ಲಿ ನಿಮ್ಗೆ ನೋಡಿ, ಇದು ಸ್ವಲ್ಪ ಕನಿಷ್ಠ ಆಗುತ್ತೆ. ಯಾವ್ದು? ಜನರಲಿ ನಾವ್ ಏನ್ಕೊಂತೀವಿ, ಅಮೌಂಟ್ ಕೊಡೋದಿದೆಯಲ್ಲ ಫೈನಾನ್ಸ್ ಮಿನಿಸ್ಟ್ರಿ ಅಂತ ಅನ್ಕೊಂತಾರೆ. ಈಗ ಅಂಕಿತ ಅನ್ಕೊಂಡಂಗೆ ಅಂಡ್ ಮಿನಿಸ್ಟ್ರಿ ಆಫ್ ಕಮ್ಯುನಿಕೇಶನ್ ಅನ್ಕೊಂತ ಅಫೇರ್ಸ್ ಅಂತೂ ಬರಲ್ಲ ಬಿಡಿ, ಇದು ಬರೋದೇ ಇಲ್ಲ ನಮ್ಗೆ. ಈ ಬರೋದೇ ಇದ್ರಲ್ಲಿ. ಆಯ್ತಾ? ಕಮ್ಯುನಿಕೇಶನ್ ಸ್ವಲ್ಪ ಕನ್ಫ್ಯೂಸ್ ಆಗುತ್ತೆ ಜನರಲಿ ಎಲ್ಲರಿಗೂ. ಫೈನಾನ್ಸ್ ಜನರಲಿ ಬರೋದಿಲ್ಲ, ಬಟ್ ಇದ್ರಲ್ಲಿ ಕನ್ಫ್ಯೂಸ್ ಆಗುತ್ತೆ, ಇದಾ ಅಂತ. ಸೊ ಫೈನಲಿ ದಿಸ್ ಇಸ್ ದ ಕರೆಕ್ಟ್ ಒನ್. ಅದೇನ್ ಮಾಡಕ್ಕಾಗಲ್ಲ, ನಿಮ್ಗೆ ಎಕ್ಸಾಕ್ಟ್ ಗೊತ್ತಿರ್ಲೇಬೇಕು. ಇಲ್ಲಿ ಗೆಸ್ ಮಾಡಕ್ ಸಾಧ್ಯನೇ ಇಲ್ಲ. ಮೇಲ್ಗಡೆ ಕ್ವಶನ್, ಈ ಕ್ವಶನ್ ಗೆಸ್ ಮಾಡಕ್ ಆಗೋದೇ ಇಲ್ಲ. ಇದೇ ನಾವು ಬೇಕಾದ್ರೆ ಮಾಡ್ಕೋಬಹುದು, ಬಟ್ ಅದರಲ್ಲಿ ಕಷ್ಟ. ಸೆಕೆಂಡ್ ಒನ್ ಅಲ್ಲಿ ಡೆಫಿನೆಟ್ಲಿ ಮಾಡ್ಬೋದು. ಓದ್ಕೊಂಡಿದ್ರೆ ಅಲ್ಲೇ ಕವರ್ ಆಗತ್ತೆ, ಬಟ್ ಇದಕ್ಕಂತೂ ನಿಮ್ಗೆ ಎಕ್ಸಾಕ್ಟ್ ಗೊತ್ತಿರ್ಬೇಕು. ಇದು ಗೆಸ್ ಮಾಡಕ್ ಆಗೋದಿಲ್ಲ. ಓಕೆನಾ? ಸೊ ನೆಕ್ಸ್ಟ್ ಯಾವ ಕ್ವಶನ್? 4 ಕ್ವಶನ್ ಆಯ್ತು. 5ನೇ ಕ್ವಶನ್ ನೋಡೋಣ. ನೋಡಿ, ಇದಂತೂ ಆರಾಮಾಗಿ ನಿಮ್ಗೆ ಒಂದು ಗೊತ್ತಿದ್ರೆ ಸಾಕು, ಯು ಕ್ಯಾನ್ ಏಬಲ್ ಟು ಕ್ಲಿಯರ್. ಫಸ್ಟ್ ಕಂಟ್ರಿ ವಿತ್ ನ್ಯಾವಿಗೇಷನ್ ಸಿಸ್ಟಮ್ ಕೊಟ್ಟಿದ್ದಾರೆ. ಫಸ್ಟ್ ಒನ್ ಈಸ್ USA. ಎಲ್ಲರಿಗೂ ಪ್ರತಿಯೊಬ್ಬರಿಗೂ ಗೊತ್ತಿರುತ್ತೆ ಇದು. ಕರೆಕ್ಟಾ? ಜಪಾನ್. ನಾನು ಹೇಳಿದೆ ನಿಮ್ಗೆ ರಷ್ಯಾ. ಯಾವ್ದಾದ್ರು ಇದ್ರಲ್ಲಿ ಯಾವ್ದಾದ್ರು ಒಂದು ಗೊತ್ತಿದ್ರೆ ಸಾಕು, ನೀವು ಈಸಿಲಿ ಏನ್ ಮಾಡ್ಬೋದು. ಯುರೋಪಿಯನ್ ಯೂನಿಯನ್ ಗೆಲಿಲಿಯೋ. ಕರೆಕ್ಟ್ ಅಲ್ವಾ? ಇಲ್ಲಿ ರಾಂಗ್ ಆಗಿರೋದು ಯಾವ್ದು? ಉಲ್ಟಾ ಆಗ್ಬೇಕಾಗಿತ್ತು. ಇದು ಕರೆಕ್ಟಾ? ದಟ್ ಮೀನ್ಸ್ ಓನ್ಲಿ 2. ದಟ್ ಈಸ್ USA GPS ಕರೆಕ್ಟ್ ಆಗಿದೆ, ಯುರೋಪಿಯನ್ ಯೂನಿಯನ್ ಗೆಲಿಲಿಯೋ ಕರೆಕ್ಟ್ ಆಗಿದೆ. ಬಟ್ ಅದೇ ನಿಮ್ಗೆ ರಷ್ಯಾ ಗ್ಲೋನಾಸ್ ಕೊಡಬೇಕಾಗಿತ್ತು, ಜಪಾನ್ ಕ್ವಾಸ್ ಕೊಡಬೇಕಾಗಿತ್ತು. ದಟ್ಸ್ ವೈ ಓನ್ಲಿ 2.
ಕರೆಕ್ಟಾ? 100%. ಓಕೆ, ಸೊ ನೆಕ್ಸ್ಟ್ ನಾನು ಡೀಟೇಲ್ ಆಗಿ ಸ್ವಲ್ಪ ಕೊಟ್ಟಿದ್ದೀನಿ, ಅದನ್ನ ಇದು ಮಾಡಿ, ನೀವು ರೆಫರ್ ಮಾಡಿ. ವಿಚ್ ಕಂಟ್ರಿ ಇಸ್ ದ ಲೀಡ್ ಚೇರ್ ಆಫ್ ದ ಗ್ಲೋಬಲ್ ಪಾರ್ಟ್ನರ್ಶಿಪ್ ಆನ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಇನ್ 2024? ನಾನು ಹೇಳಿದೆ ನಿಮ್ಗೆ ಭಾರತ ಮಂಟಪಂ ಅಂತ. ರೀಸೆಂಟ್ 2024 ಅಲ್ಲಿ ಇಂಡಿಯಾ ಚೇರ್ ಪರ್ಸನ್ ಆಗಿತ್ತು, ಹೇಳಿದ್ನಾ ಇಲ್ವಾ? ಹಾ, ಸೊ ಡೆಫಿನೆಟ್ಲಿ ಇಟ್ಸ್ ಅ ಇಂಡಿಯಾ. ಸೊ ಇದರಲ್ಲಿ ಮುಖ್ಯವಾಗಿ ದೇ ಟಾಕಿಂಗ್ ಅಬೌಟ್ ಸಮ್ ಆಫ್ ದಿ ಇಂಪಾರ್ಟೆಂಟ್ ಥಿಂಗ್ಸ್. ಏನು ಡಿಸ್ಕಸ್ ಮಾಡಿದ ಅದ್ರ ಬಗ್ಗೆ? ಒಂದೊಂದಕ್ಕೆ ಕಂಪ್ಲೀಟ್ ಪ್ರೆಸೆಂಟ್ ಟಿಲ್ ಬೇಸಿಕ್ ಇಂದ ಫುಲ್ ಇದೆ. ಆಲ್ಮೋಸ್ಟ್ ಒಂದು 88 ಪೇಜಸ್ ಇದೆ 100 ಕ್ವಶನ್ಸ್ಗೆ. ಅದನ್ನ ಯೂಸ್ ಮಾಡ್ಕೊಳ್ಳಿ, ಪ್ರಿಂಟ್ ಔಟ್ ತಗೊಂಡು ಸ್ವಲ್ಪ ಹೆಲ್ಪ್ ಆಗುತ್ತೆ ನಿಮ್ಗೆ. ಸೊ ನೆಕ್ಸ್ಟ್ ನೋಡಿ, ಇದೆಲ್ಲ ನಿಮ್ಗೆ ಗೊತ್ತಿರ್ಲೇಬೇಕು. ಇದೆಲ್ಲ ನೀವು ಏನ್ ಮಾಡಕ್ ಆಗೋದಿಲ್ಲ. ಕರೆಂಟ್ ಅಫೇರ್ಸ್ ಗೊತ್ತಿರ್ಲೇಬೇಕು. ನೀವೇನು ಟೆಕ್ನಿಕ್ ಓದಿದ್ರೆ ಮಾತ್ರ ಯೂಸ್ ಆಗುತ್ತೆ ಅಷ್ಟೇ, ಆಯ್ತಾ? ಎಸ್, ದ ಟರ್ಮ್ ಸುಚೇತಾ ವಾಸ್ ಇನ್ ದ ನ್ಯೂಸ್ ರೀಸೆಂಟ್ಲಿ. ವಾಟ್ ಡಸ್ ಇಟ್ ರಿಲೇಟೆಡ್ ಟು? ನಾನು ಕ್ಲಾಸಲ್ಲಿ ಮಾಡಿಲ್ಲ ಇದನ್ನ, ಅದಕ್ಕೆ ಕೆಲವು ಎಲ್ಲೆಲ್ಲಿ ಮಾಡಿದ್ರೆ ಅದನ್ನ ಕರೆಂಟ್ ಅಫೇರ್ಸ್ ರೀಸೆಂಟ್ ಆಗಿ ಬಂದಿದೆ ಅದನ್ನ ಇನ್ಕ್ಲೂಡ್ ಮಾಡಿದ್ದೀನಿ. ಓ, ಮಾಡಿದ್ದೀನಲ್ವಾ? ಹೌದು, ಸಬ್ಮರೈನ್ ಅಲ್ಲ ಇದು, ಸುಚೇತಾ. ಓ ಸಾರಿ, ಎಸ್, ಸಾರಿ ನಾನು ಮಾಡಿದ್ದೆ ಅಲ್ವಾ? ಎಸ್, ಇಟ್ ಈಸ್ ಏನಿದು ಹೈಡ್ರೋಜನ್ ಫ್ಯೂಯಲ್ ಬೇಸ್ಡ್ ಫೆರಿ ಬೋಟ್. ಎಸ್ ಸುಚೇತಾ, ಸಾರಿ, ಎಸ್, ವೆರಿ ಇಂಪಾರ್ಟೆಂಟ್. ಸೊ ಕೇರಳದಲ್ಲಿ ಏನ್ ಮಾಡಿದ್ರೆ ರೀಸೆಂಟ್ ಆಗಿ ಒಂದು ಫ್ಲರ್ರಿ ಬೋಟ್. ಅಂಡ್ ಏನ್ ಫ್ಲರ್ರಿ ಬೋಟ್ ಅಂದ್ರೆ ಏನು? ಪ್ಲಾಸ್ಟಿಕ್ಸ್ ಅನ್ನ ಕಲೆಕ್ಟ್ ಮಾಡೋದು. ಅದು ಅಂದ್ರೆ ವೇಸ್ಟ್ ಇರುತ್ತಲ್ವಾ ಓಷನ್ ಪ್ಲಾಸ್ಟಿಕ್ ಅಲ್ಲೇ, ವಾಟರ್ ಅಲ್ಲೇ. ಸೊ ಅಲ್ಲಿರ್ತಕ್ಕಂಥ ಜಂಕ್ ಅಥವಾ ಪ್ಲಾಸ್ಟಿಕ್ಸ್ ಅನ್ನ ಎಸ್. ಸೊ ಅದನ್ನ ವೇಸ್ಟ್ ಎಲ್ಲ ಕಲೆಕ್ಟ್ ಮಾಡ್ಕೊಂಡು ಇದು ಮಾಡುತ್ತೆ. ವೆರಿ ಇಂಪಾರ್ಟೆಂಟ್ ನೋಡಿ. ಇದು ನಿಮ್ಗೆ ಓದಿದ್ರೆ ನೋಡಿ, ಆಲ್ಮೋಸ್ಟ್ ಎಲ್ಲ ಕರೆಂಟ್ ಅಫೇರ್ಸ್ ಇವು. ಸೊ ನೆಕ್ಸ್ಟ್ ಕರೆಕ್ಟ್ ಅಲ್ವಾ? ಆನ್ಲೈನ್ ಸ್ಟೂಡೆಂಟ್ಸ್ಗೆ ಅರ್ಥ ಆಗ್ತಾ ಇದೆಯಾ? ನೆಕ್ಸ್ಟ್ 8th one, ಕನ್ಸಿಡರ್ ದ ಸ್ಟೇಟ್ಮೆಂಟ್ಸ್ ವಿತ್ ರೆಫರೆನ್ಸ್ ಟು 3D ಪ್ರಿಂಟಿಂಗ್ ಟೆಕ್ನಾಲಜಿ. ನಿಮ್ಗೆ 3D ಪ್ರಿಂಟಿಂಗ್ ಅಂತ ನಿಮ್ಗೆ ವಿಡಿಯೋದಲ್ಲಿ ಹೇಳಿದ್ದೆ, ಬಟ್ ಕ್ಲಾಸ್ ಮಾಡಕ್ ಹೋಗಿಲ್ಲ, ಕರೆಕ್ಟ್ ಅಲ್ವಾ? ಸೊ 3D ಪ್ರಿಂಟಿಂಗ್ ಟೆಕ್ನಾಲಜಿ ಅಂತ ಹೇಳಿದ್ರೆ, ಇಟ್ ಯೂಸಸ್ ಕಂಪ್ಯೂಟರ್ ಡಿಸೈನ್ ಟು ಕ್ರಿಯೇಟ್ 3-dimensional ಆಬ್ಜೆಕ್ಟ್ಸ್ ಥ್ರೂ ಲೇಯರಿಂಗ್ ಮೆಥಡ್. 3D ಪ್ರಿಂಟಿಂಗ್ ಅಂದ್ರೆ ಲೇಯರ್ ಇರುತ್ತೆ, 3-dimensional ವ್ಯೂಸ್ ಇರುತ್ತೆ. ಕರೆಕ್ಟ್, ಫಸ್ಟ್ ಸ್ಟೇಟ್ಮೆಂಟ್ ಇಸ್ ಕರೆಕ್ಟ್. ಇಟ್ ಈಸ್ ಆಲ್ಸೋ ಕಾಲ್ಡ್ ಅಸ್ ಅಡಿಟಿವ್ ಮ್ಯಾನುಫ್ಯಾಕ್ಚರಿಂಗ್. ನೋಡಿ ಇದು ಅಂತ 3D ಪ್ರಿಂಟಿಂಗ್ ಟೆಕ್ನಾಲಜಿ, ಇಟ್ ಈಸ್ ಆಲ್ಸೋ ಕಾಲ್ಡ್ ಅಸ್ ಅಡಿಟಿವ್ ಮ್ಯಾನುಫ್ಯಾಕ್ಚರಿಂಗ್. ಅಡಿಟಿವ್ ಅಂತಂದ್ರೆ ಮೇಕಿಂಗ್ ಅ ಲೇಯರ್ ಕೈಂಡ್ ಆಫ್ ಡಿಸೈನ್ ಅಂತ. ಸೊ ಬೋತ್ ಆರ್ ಕರೆಕ್ಟ್. ಈಗ ರೀಸೆಂಟ್ ಆಗಿ ಏನಂತಂದ್ರೆ ನಮ್ಮ ಬೆಂಗಳೂರಲ್ಲಿ ಒಂದು ಪೋಸ್ಟ್ ಆಫೀಸ್ ಅನ್ನ ಕ್ರಿಯೇಟ್ ಮಾಡಿದ್ದಾರೆ. ದಿಸ್ ಇಸ್ ದ ವರ್ಲ್ಡ್ ಏಷ್ಯಾಸ್ ಫಸ್ಟ್ 3D ಪ್ರಿಂಟಿಂಗ್ ಪೋಸ್ಟ್ ಆಫೀಸ್. ಅದನ್ನ ಮಾಡಿದರೆ, ಅದಕ್ಕೋಸ್ಕರ ಇದು ನ್ಯೂಸ್ ಅಲ್ಲಿ ಇದೆ. ಸೊ ಅದಕ್ಕೋಸ್ಕರ ಈ ಕ್ವಶನ್ ಕೊಟ್ಟೆ. ಇದನ್ನ ನಿಮ್ಗೆ ಕರೆಂಟ್ ಅಫೇರ್ಸ್ ನಾನು ಡೀಟೇಲ್ ಎಕ್ಸ್ಪ್ಲೇಷನ್ ಹಾಕಿದ್ದೀನಿ. ಕೇರಳದಲ್ಲಿ ರೀಸೆಂಟ್ ಆಗಿ ಒಂದು 3D ಪ್ರಿಂಟಿಂಗ್ ಒಂದು ಆಫೀಸ್ ಅನ್ನ, ರೆವಿನ್ಯೂ ಆಫೀಸ್ ಅನ್ನ ಕ್ರಿಯೇಟ್ ಮಾಡಿದ್ದಾರೆ. ನಮ್ಮ ರೀಸೆಂಟ್ ಅಲ್ಲಿ ಬೆಂಗಳೂರಲ್ಲಿ ಒಂದು ಪೋಸ್ಟ್ ಆಫೀಸ್ ಅನ್ನ ಕ್ರಿಯೇಟ್ ಮಾಡಿದ್ದಾರೆ. ಅದನ್ನೆಲ್ಲ ಕರೆಂಟ್ ನಿಮ್ಗೆ ಡೀಟೇಲ್ಡ್ ಇದು ಸಿನಾಪ್ಸಿಸ್ ಅಲ್ಲಿ ಹಾಕಿದ್ದೀನಿ. ಪ್ಲೀಸ್ ಗೋ ಥ್ರೂ ಇಟ್. ಇಲ್ಲಿದೆ ಸಿನಾಪ್ಸಿಸ್, ಇದ್ರಲ್ಲಿ ನಿಮ್ಗೆ ಡೀಟೇಲ್ಡ್ ಆಗಿ ಹಾಕಿದ್ದೀನಿ, ಯಾಕಂದ್ರೆ ತುಂಬಾ ಹೆಲ್ಪ್ ಆಗುತ್ತೆ ನಿಮ್ಗೆ. ಈ ಸಿನಾಪ್ಸಿಸ್ ಅನ್ನ ದಯವಿಟ್ಟು ಎಲ್ಲರೂ ಪ್ರಿಂಟ್ ಔಟ್ ತಗೊಂಡು ಓದಿ. ಬೋತ್ 1 and 2 ಮಾ. ಅಡಿಟಿವ್ ಅಂತಂದ್ರೆ ವಿಲ್ ಗೋನ್ ಟು ಮೇಕಿಂಗ್ ದ ಲೇಯರ್ ಬೈ ಲೇಯರ್ ಅಂತ, ಅಂದ್ರೆ ಸಡಿಮೆಂಟರಿ ಕೈಂಡ್ ಆಫ್ ಥಾಟ್ಸ್, ಒಂದ್ರ ಮೇಲೆ ಇನ್ನೊಂದು ಫಾರ್ಮ್ ಆಗೋದು ಅಂತ. ನೋ, ಇಟ್ ಈಸ್ ಅ ಕೈಂಡ್ ಆಫ್ ಆಲ್ಟರ್ನೇಟಿವ್, ರೀನೇಮ್ ಅಷ್ಟೇ. ಅಡಿಟಿವ್ ಅಂತಂದ್ರೆ ವಿಲ್ ಗೋನ್ ಟು ಮೇಕಿಂಗ್ ದ ಒನ್ ಲೇಯರ್ ವಿತ್ ಅನದರ್ ಲೇಯರ್, ಅದೇ ತರ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ. ಅದ್ರ ಮುಖಾಂತರ ವಿಲ್ ಗೋನ್ ಟು ಡಿಸೈನ್ ದ ಎನಿ ಕೈಂಡ್ ಆಫ್ ಎಕ್ವಿಪ್ಮೆಂಟ್ ಆರ್ ಎನಿ ಕೈಂಡ್ ಆಫ್ ಸ್ಟ್ರಕ್ಚರ್ ಅಂತ, ಈ ತರ. ಸೊ ನಾವೇನ್ ಮಾಡ್ತೀವಿ ಅಂದ್ರೆ ವಿಲ್ ಗೋನ್ ಟು ಮೇಕ್ ಎನಿ ಕೈಂಡ್ ಆಫ್ ಡೈಮೆನ್ಷನ್. ನೋಡಿ ಇದನ್ನ, ಈ ಬಾಲೆ ಅದನ್ನ ಏನಂತಂದ್ರೆ ಇಟ್ ವಿಲ್ ಟೇಕ್, ನಾರ್ಮಲಿ ಮಾಡ್ಬೇಕಾದ್ರೆ ವಿಲ್ ಟೇಕ್ ಅ ಲಾಟ್ ಆಫ್ ಪ್ರೋಸೆಸ್. ಇದೇನಂತಂದ್ರೆ 3-dimensional XYZ ಯಾವುದೇ ಒಂದು ಡಿಸೈನ್ ಅಲ್ಲಿ ಇದ್ರು ಇಟ್ ಏಬಲ್ ಟು ಮೇಕ್. ನಿಮ್ಗೆ ಐ ವಿಲ್ ಶೋ ಯು ದ ವಿಡಿಯೋ. 3D ಪ್ರಿಂಟಿಂಗ್ ಇನ್ ಬೆಂಗಳೂರಲ್ಲಿ ಒಂದು ಮಾಡಿದ್ದಾರೆ, ಫಸ್ಟ್ ಆಫ್ ಕೈಂಡ್ 3D ಪ್ರಿಂಟಿಂಗ್ ಪೋಸ್ಟ್ ಆಫೀಸ್ ಇದು. ನೋಡಿ ಇದೆಲ್ಲ ಫುಲ್ ಟೆಕ್ನಾಲಜಿ ಮುಖಾಂತರ ಯೂಸ್ ಮಾಡಿರೋದು. ನೋಡಿ ಈ ತರ ಪ್ರೀ ಡಿಸೈನ್ ಕೊಟ್ಟಿರ್ತಾರ ರೋಬೋಟ್ಗೆ, ಇಟ್ ವಿಲ್ ಸ್ಟಾರ್ಟ್ ಡೂಯಿಂಗ್ ಇಟ್. The building, spread across 1,100 square feet, is made with the help of a 3D printer, which forms small heaps of. Correct, Ankita. Your answer is right for the question. Okay. The cement, sand, and a waterproof chemical are added into a churner with measured amounts of water. The mixture then comes out. ನೋಡಿ ಆ ತರ ಅದೇ ಮಾಡ್ಕೊಂಡು ಹೋಗುತ್ತೆ. On top of each other, along with iron pillars in between for support. The project is being implemented by Larsen & Toubro at a cost of rupees 23 lakh. 23 lakhs only they built the post office. With the help of this 3D printing technology,
A building can be constructed in any shape. ಆ ಶೇಪ್ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. To be done in 45 days, right? So in the first time. 45 days ಅಲ್ಲಿ they built the post office. This is Bangalore, for actually a public building. The people concerned, the post office have been asking us to put this building. For the last 1 year, so immediately we concluded the contract. And that's all we are here. Today we are on the 50th day. And so another 3 days, the Friday, and it will complete the completing portion of the 3 days, the walls. Then we put the precast, the roof, and all other things. So everything is done in 3D in this building. The idea here is that we have everything is computerized. The whole drawing is given to the computer. 3D printing, you can do any kind of shape. I think that's the advantage in 3D. I'm not bothered. Actually, the architects design. You want to do any building, any shape you want. So we do that. ಓಕೆನಾ? ಏನ್ ಜಾಸ್ತಿ ಬೇಕಾಗಿಲ್ಲ, ನಿಮ್ಗೆ ಗೊತ್ತಾದ್ರೆ ಸಾಕು ಯಾವ ತರ ಅಂತ. ಸೊ ನಿಮ್ಗೆ ಡೀಟೇಲ್ ಇದೆ, ಸ್ವಲ್ಪ ನೋಡ್ಕೊಳ್ಳಿ. ಟೈಮ್ ಆಗ್ಬಿಡತ್ತೆ ಆಮೇಲೆ. ನಮ್ಗೆ 2 o'clock ಬೇರೆ ಕ್ಲಾಸ್ ಇದೆ, ಅದಕ್ಕೆ ಐ ವಾಂಟ್ ಟು ಕಂಪ್ಲೀಟ್ ಬಿಫೋರ್ 2 o'clock. ಸೊ ದಟ್ ಮೀನ್ಸ್ ಬೋತ್ 1 and 2 ಕರೆಕ್ಟ್ ಅಲ್ವಾ? ಸೊ ಐ ಆಮ್ ಟಾಕಿಂಗ್ ಅಬೌಟ್ ದ ಆಪ್ಷನ್ ಸಿ ಇಸ್ ದ ಕರೆಕ್ಟ್. ನೆಕ್ಸ್ಟ್ ಕ್ವಶನ್ ನಂಬರ್ 9. With reference to Trishna mission, consider the following statements. Trishna mission ನಾನು ಹೇಳಿದ್ದೀನಿ ನಿಮ್ಗೆ. India ಮತ್ತೆ France jointly working for the mission. ಕರೆಕ್ಟಾ? 100% ಇಂಡಿಯಾ ಮತ್ತೆ ಫ್ರಾನ್ಸ್. ಓಕೆ, ಅಂಕಿತ ಕೇಳಿಸ್ಕೊಡಿ ಅಂಡ್ ಆನ್ಸರ್ ಮಾಡಿ. ಆನ್ಸರ್ ಏನಂತ ಇದಕ್ಕೆ? And the primary objective of the mission include detailed monitoring of the energy and water budget of the continental biosphere. ಮತ್ತೆ ಬಯೋಸ್ಪಿಯರ್ ಅಂದ್ರೆ ಏನು? ನಾಟ್ ಗ್ಲೋಬಲ್ ಬಯೋಸ್ಪಿಯರ್, ಲಿವಿಂಗ್ ಕಾಂಪೋನೆಂಟ್ ಇರ್ತಕ್ಕಂಥ ವಾಟರ್ ಮತ್ತೆ ಎನರ್ಜಿನ ಇದ್ ಮಾಡ್ಲಿಕ್ಕೆ. ಚಂದನ, ಕನ್ಫ್ಯೂಸ್ ಮಾಡ್ಕೊಂಬಿಡಿ ನೀವು. ಎರಡೂ ಕರೆಕ್ಟೇ, ಬೋತ್ ಆರ್ ಕರೆಕ್ಟ್ ಮಾ. ಓಕೆ, ಎಸ್ಪೆಷಲಿ ಬಯೋಸ್ಪಿಯರ್ ಲಿವಿಂಗ್ ಕಾಂಪೋನೆಂಟ್ ಅಂತ ಹೇಳಿದೆ ನಿಮ್ಗೆ, ನೀವು ಮರ್ತೋಗ್ಬಿಟ್ಟಿದ್ದೀರಾ. ಲಿವಿಂಗ್ ಕಾಂಟಿನೆಂಟಲ್ ಬಯೋಸ್ಪಿಯರ್, ಪ್ಲೀಸ್ ರಿಮೆಂಬರ್. ವಾಟರ್ ಮತ್ತೆ ಎನರ್ಜಿಯನ್ನ ಮಾನಿಟರ್ ಮಾಡ್ಲಿಕ್ಕೆ ಈ ಮಿಷನ್ ಅನ್ನು ಲಾಂಚ್ ಮಾಡಿದ್ದು ಇಂಡಿಯಾ ಮತ್ತೆ ಫ್ರಾನ್ಸ್. ಓಕೆನಾ? ದಟ್ ಮೀನ್ಸ್ ಬೋತ್ 1 and 2 ಕರೆಕ್ಟಾ? ಅನಿಲ್ ಕರೆಕ್ಟ್ ಏನಪ್ಪಾ? ಆಫ್ಲೈನ್ ಆದಷ್ಟು ಆಫ್ಲೈನ್ ಅಲ್ಲೇ ಅಟೆಂಡ್ ಮಾಡಿ ಟೆಸ್ಟ್ ಅನ್ನ. ಯಾಕಂದ್ರೆ ಆಫ್ಲೈನ್ ಅಟೆಂಡ್ ಮಾಡಿದ್ರೆ ನಿಮ್ಗೆ ಒಂದು ಕ್ಲಾರಿಟಿ ಬರುತ್ತೆ. ಓಕೆನಾ? ಯಾಕಂದ್ರೆ ನೀವು ಆನ್ಲೈನ್ ಅಟೆಂಡ್ ಮಾಡಿದ್ರೆ ನಿಮ್ಗೆ ಎಕ್ಸಾಕ್ಟ್ ಆಗಿ ಗೊತ್ತಾಗೋದಿಲ್ಲ. ನೀವು ಆಫ್ಲೈನ್ ಅಟೆಂಡ್ ಮಾಡಿದಾಗ ನಿಮ್ಗೆ ಎಕ್ಸಾಕ್ಟ್ ಆಗಿ ಗೊತ್ತಾಗುತ್ತೆ. ನೆಕ್ಸ್ಟ್ ನೆಕ್ಸ್ಟ್ ಕ್ವಶನ್ ಇಲ್ಲೇ ಇದೆ. ದ ಕರ್ನಾಟಕ ಸ್ಟೇಟ್ ಕೌನ್ಸಿಲ್ ಆಫ್ ಸೈನ್ಸ್ ಅಂಡ್ ಟೆಕ್ನಾಲಜಿ ಹ್ಯಾಸ್ ಇನಿಷಿಯೇಟೆಡ್ ದ ಕರ್ನಾಟಕ ಡಿಜಿಟಲ್ ಹೆರಿಟೇಜ್ ಪ್ರೋಗ್ರಾಮ್. Karnataka Digital Heritage Program for digital documentation of heritage monuments using which of the following technology of state archaeological protected heritage monuments Karnataka. ಇದು ನಾನು ಕ್ಲಾಸ್ ಅಲ್ಲಿ ಮಾಡಿಲ್ಲ, ಬಟ್ ರೀಸೆಂಟ್ ನ್ಯೂಸ್ ಅಲ್ಲಿ ಇದೆ. ಸೊ ಒಂದು 3D ಲೇಸರ್ ಸ್ಕ್ಯಾನಿಂಗ್ ಅಂತ, ಜಿಯೋಸ್ಪೇಷಿಯಲ್ ಟೆಕ್ನಾಲಜಿ, ಬೋತ್ 1 and 2 and none of the above. ಬೋತ್ 1 and 2 ನಾ? ಎಸ್. ಚಂದನ, ಅಂಕಿತಾ ಆನ್ಲೈನ್ ಅಲ್ಲಿ, ಮಾಲಾ, ತಸ್ಲೀಂ, ಸುಷ್ಮಿತಾ, ಗುರು, ಏನಕ್ಕೆ ಆನ್ಸರ್ ಇದೆ ಯಾವುದು? ಆಕ್ಚುಲಿ ಇದು ಎ ಅಂಡ್ ಬಿ ಅಂತ ಕೊಡ್ಬೇಕಾಗಿತ್ತು. ಬೋತ್ ಏನಿದ್ರೆ ನಮ್ಗೆ ಗೊತ್ತಾಗತ್ತೆ ಅಂತ ಕೊಟ್ಬಿಟ್ಟೆ ನಾನು, ಆಮೇಲೆ ಗೊತ್ತಾಯ್ತು. ನಾನು ಸಿನಾಪ್ಸಿಸ್ ಅಲ್ಲಿ ಕರೆಕ್ಟ್ ಮಾಡಿದ್ದೀನಿ. ಬೋತ್ 1 and 2 ಅಂತಲ್ಲ, ಬೋತ್ ಎ ಅಂಡ್ ಬಿ ಅಂತ ಕೊಡ್ಬೇಕಾಗಿತ್ತು. ಸಿನಾಪ್ಸಿಸ್ ಅಲ್ಲಿ ಕೊಟ್ಟಿದ್ದೀನಿ. ಓಕೆ, 3D ಲೇಯರ್ ನೋಡಿ. ಈಗ ಜಸ್ಟ್ ನಿಮ್ಗೆ ಕಾಮನ್ ಸೆನ್ಸ್ ಬೇಕಷ್ಟೇ, ಇಲ್ಲಿ ನಿಮ್ಗೆ ನಾಲೆಡ್ಜ್ ಏನ್ ಬೇಕಾಗಿಲ್ಲ. ಇಲ್ಲಿ ಒಂದು ಮಾನ್ಯುಮೆಂಟ್ಸ್ ಅಂತ ಹೇಳಿದ್ದಾರೆ, ಡಾಕ್ಯುಮೆಂಟೇಶನ್ ಆಫ್ ಹೆರಿಟೇಜ್ ಮಾನ್ಯುಮೆಂಟ್ಸ್ ಅಂತ ಹೇಳಿದ್ದಾರೆ. ಕರೆಕ್ಟ್ ಅಲ್ವಾ? ಒಂದು ಡಾಕ್ಯುಮೆಂಟ್ ಎಂಟ್ರಿ ಮಾಡ್ಬೇಕಾದ್ರೆ ನಾವು 3D ಅಲ್ಲಿ ಮಾಡ್ಲೇಬೇಕಾ? ದಟ್ಸ್ ವೈ ಡೆಫಿನೆಟ್ಲಿ 3D ಲೇಸರ್ ಸ್ಕ್ಯಾನಿಂಗ್ ಬೇಕೇ ಬೇಕಾಗುತ್ತಾ? 3D ವ್ಯೂ ಅಲ್ಲಿ XYZ ಅಲ್ಲಿ ನೋಡ್ಬೇಕಾದ್ರೆ, ಅದನ್ನ ನೋಡ್ಬೇಕಾದ್ರೆ ಎಲ್ಲಿ ಲೊಕೇಟ್ ಆಗಿದೆ, ಯಾವ ತರ ನೋಡ್ಬೇಕಾದ್ರೆ ಏನ್ ಬೇಕು ನಮ್ಗೆ? ಜಿಯೋಸ್ಪೇಷಿಯಲ್ ಡೇಟಾ ಬೇಕೇ ಬೇಕಾ ಸ್ಯಾಟಲೈಟ್ಸ್ ಕಡೆಯಿಂದ? ಕರೆಕ್ಟಾ? ಡೆಫಿನೆಟ್ಲಿ. ಸೊ ಇಲ್ಲಿ ನಿಮ್ಗೆ ಜಸ್ಟ್ ಕಾಮನ್ ಸೆನ್ಸ್ ಬೇಕಷ್ಟೇ. ಯು ಡೋಂಟ್ ನೀಡ್ ಎಕ್ಸಾಕ್ಟ್ ಡೇಟಾ ಆರ್ ನಾಲೆಡ್ಜ್ ಬೇಕಾಗಿಲ್ಲ ನಿಮ್ಗೆ. ಒಂದು 3D ಇದನ್ನ ಸ್ಕ್ಯಾನ್ ಮಾಡ್ಬೇಕಾ, ಸ್ಕ್ಯಾನ್ ಮಾಡಿ ಅದ್ರ ಮಾಡ್ಬೇಕಾದ್ರೆ ನಮ್ಗೆ ಸ್ಯಾಟಲೈಟ್ ವರ್ಕಿಂಗ್ ಬೇಕೇ ಬೇಕು, ಇಲ್ಲಾಂದ್ರೆ ಸ್ಕ್ಯಾನ್ ಮಾಡಕ್ಕೆ ಆಗಲ್ಲ ಎಕ್ಸಾಕ್ಟ್ ಆಗಿ. ಸೊ ಅದರಿಂದ ನೋಡಿ, ಜಸ್ಟ್ ಕಾಮನ್ ಸೆನ್ಸ್ ಇಸ್ ಎನಫ್. ಸೊ ದಟ್ ಮೀನ್ಸ್ ಬೋತ್ 1 and 2 ಸಿ ಆಪ್ಷನ್. ಹಂಪಿಯಲ್ಲಿ ಮಾಡಿದಾರಲ್ಲ ನಮ್ಗೆ, ಯಾಕಂದ್ರೆ ಹೃದಯ ಸ್ಕೀಮ್ ಅಂತ ಒಂದ್ ಬರುತ್ತೆ. ಸೊ ಅದರಲ್ಲಿ ಒನ್ ಆಫ್ ದ ಬೆಸ್ಟ್ ನಮ್ದು ಇದಾಗಿದೆ. ಕರೆಕ್ಟ್ ಅಲ್ವಾ?
ಸೊ ಅದರಿಂದ ಏನಂತಂದ್ರೆ ಸರ್ಕ್ಯೂಟ್ ಸ್ಕೀಮ್ ಅಂತ ಬರುತ್ತೆ. ಇಲ್ಲಿ ಪ್ರಸಾದ್ ಮತ್ತೆ ಸರ್ಕ್ಯೂಟ್ ಸ್ಕೀಮ್ ಮತ್ತೆ ಯೂಸೇಜ್ ಸ್ಕೀಮ್ ಅಂತ ಬರುತ್ತೆ. ಹಂಪೀಸ್ ಗಾಟ್ ರೆಕಗ್ನೇಷನ್. ಸೊ ಅದ್ರಲ್ಲಿ ಏನಂತಂದ್ರೆ ಈ ಒಂದು ಕರ್ನಾಟಕ ಹೆರಿಟೇಜ್ ಡಿಜಿಟಲ್ ಹೆರಿಟೇಜ್ ಪ್ರೋಗ್ರಾಮ್ ಮಂಡಲಲ್ಲಿ ಸ್ಕ್ಯಾನ್ ಮಾಡಿ ಕಂಪ್ಲೀಟ್ 3D ವ್ಯೂಸ್ ಅನ್ನ ಪಬ್ಲಿಕ್ಸ್ ಗೆ ಓಪನ್ ಮಾಡ್ಕೊಟ್ಟಿದ್ದಾರೆ. ಅಂದ್ರೆ ವಿ ಕ್ಯಾನ್ ವ್ಯೂ ಇನ್ 3 ಡೈಮೆನ್ಷನಲ್. ನಮ್ಗೆ ಮೇಲಿಂದ ನೋಡ್ಬೋದು, ಕೆಳಗಿಂದ ನೋಡ್ಬೋದು, ಸೈಡ್ ಇಂದ ನೋಡ್ಬೋದು, ಟಾಪ್ ವ್ಯೂ ಇಂದ ನೋಡ್ಬೋದು. ಅಥವಾ ಒಂಥರ ರಿಯಲ್ ಎಕ್ಸ್ಪೀರಿಯನ್ಸ್ ಸಿಗುತ್ತೆ. ಇದನ್ನ ಏನಂತಂದ್ರೆ ನಾವು ಆನ್ಲೈನ್ ಅಲ್ಲಿ ಅಪ್ಲೋಡ್ ಮಾಡಿದ್ರ ಅದರ ಬೇರೆ ಕಂಟ್ರಿಗಳು ಇದನ್ನ ನೋಡ್ಬಿಟ್ಟು ದೇ ಫೀಲ್ ಮಸ್ಮರೈಸ್ಡ್ ಅಂಡ್ ದೇ ಕ್ಯಾನ್ ಕಮ್ ಫಾರ್ ಅ ಟೂರಿಸ್ಟ್. ಇನ್ ರಿಯಲ್ ಆಗಿ ನೋಡಿದ್ರೆ ಹೆಂಗಿರುತ್ತೆ ಅಂತ ಒಂದು ಫೀಲ್ ಆಗುತ್ತೆ. ಸೊ ಅದಕ್ಕೋಸ್ಕರ ಆ ಒಂದು ಪ್ರಮೋಷನ್ ಟೂರಿಸಂ ನ ಪ್ರಮೋಷನ್ ಮಾಡ್ಲಿಕ್ಕೆ ಮತ್ತೆ ನಮ್ಮ ಕಲ್ಚರಲ್ ಹೆರಿಟೇಜ್ ನ ಶೋಕೇಸ್ ಮಾಡ್ಲಿಕ್ಕೆ ಅಂಡ್ ಮೇಕಿಂಗ್ ಡಿಜಿಟಲೈಸ್ ಮಾಡ್ಲಿಕ್ಕೆ ಈ ಒಂದು ಪ್ರೋಗ್ರಾಮ್ ಅನ್ನ ಸ್ಟಾರ್ಟ್ ಮಾಡಿದ್ರು. ಅದರ ಅಂಡರ್ ಅಲ್ಲಿ ವಿ ಸ್ಟಾರ್ಟೆಡ್ ಯೂಸಿಂಗ್ 3D ಲೇಸರ್ ಸ್ಕ್ಯಾನಿಂಗ್ ಮತ್ತೆ ಜಿಯೋ ಸ್ಪೆಷಲ್ ಟೆಕ್ನಾಲಜಿನ ಯೂಸ್ ಮಾಡ್ಕೊಂಡ್ವಿ. ದಟ್ಸ್ ವೈ ಆಪ್ಷನ್ 3 ಬೋತ್ ಎ ಅಂಡ್ ಬಿ. ಅರ್ಥ ಆಗ್ತಾ ಇದೆಯಾ? ಓಕೆ, ಆ ಸ್ಕೀಮ್ ಬಗ್ಗೆ ಕಂಪ್ಲೀಟ್ ಆಗಿ ನೀನು ಇನ್ನೂ ಡೀಟೇಲ್ ಆಗಿ ಕೊಟ್ಟಿದ್ದೀನಿ, ಸ್ವಲ್ಪ ನೋಡ್ಕೊಳ್ಳಿ. ಯಾವ್ದೋ ಸಿನಾಪ್ಸಿಸ್ ಸ್ವಲ್ಪ ನೀಟಾಗಿ ಓದಿ ದಯವಿಟ್ಟು. ಓಕೆ, ಕರ್ನಾಟಕ ಒಂದು ಹೆರಿಟೇಜ್ ಡಿಜಿಟಲ್ ಸ್ಕೀಮ್ ಅಂದ್ರೆ ಏನು ಅಂತ ನಾನು ಕೊಟ್ಟಿದ್ದೀನಿ. ಇದು ಜಸ್ಟ್ ನಿಮ್ಗೆ ಅದಕ್ಕೆ ಹೇಳೋದು, ಸಮ್ ಟೈಮ್ ಪೇಷನ್ಸ್ ಆಗಿರ್ಬೇಕಷ್ಟೇ. ಇಂತ ಒಂದು ಕ್ವಶನ್ಸ್ ಅನ್ನ ನೀವು ಮಾಡ್ಬೇಕಾದ್ರೆ ಪೇಷನ್ಸ್ ಆಗಿರ್ಬೇಕು, ಮಾಡಿದ್ರೆ ಡೆಫಿನೆಟ್ಲಿ ಆಗುತ್ತೆ. ನೆಕ್ಸ್ಟ್, ವಾಟ್ ವಾಸ್ ದ ಥೀಮ್ ಆಫ್ ನ್ಯಾಷನಲ್ ಸೈನ್ಸ್ ಡೇ? ವೆರಿ ಇಂಪಾರ್ಟೆಂಟ್. ಯಾವುದು ಪಕ್ಕನಾ? ಎಸ್ ತಸ್ಲಿಂ, ಗುರು ಗೊತ್ತಿಲ್ವಾ? ಓಕೆ, ಆಕ್ಚುಲಿ ನಾನು ಮಾಡೋದ್ ಮರ್ತೋಗ್ಬಿಟ್ಟೆ ಇದನ್ನ. ಇದು ಕ್ಲಾಸ್ ಕ್ಲಾಸಲ್ಲಿ ಹೇಳೋದನ್ನ ಮರ್ತೋಗ್ಬಿಟ್ಟೆ. ನ್ಯಾಷನಲ್ ಸೈನ್ಸ್ ಡೇ ಮಾಡ್ಬೇಕಾಯ್ತು ಆಕ್ಚುಲಿ ಸ್ಟಾರ್ಟಿಂಗ್ ಅಲ್ಲೇ, ಬಟ್ ಮರ್ತೋಗ್ಬಿಟ್ಟೆ. ಅದಕ್ಕೆ ಕ್ವಶನ್ ಅನ್ನ ಇಲ್ಲಾದ್ರೂ ಕವರ್ ಆಗತ್ತೆ ಅಂತ ತಂದೆ. ಯಾಕಂದ್ರೆ ಹೇಳಿ, ಫಸ್ಟ್ ಟೈಮು ನಾನು ಹೇಳಿದೆ ನಿಮ್ಗೆ, ಆದ್ರೆ ಕ್ಲಾಸ್ ಅಲ್ಲಿ ಹೇಳಿದೆ ನಿಮ್ಗೆ. ಈ ನೋಬೆಲ್ ಪ್ರೈಸಸ್ ಹೇಳ್ಬೇಕಾದ್ರೆ ಹೇಳಿದ್ನಾ CV ರಾಮನ್, ಆಯ್ತಾ? CV ರಾಮನ್ ಮತ್ತೆ ಆಲ್ಬರ್ಟ್ ಐನ್ಸ್ಟೀನ್ ಮೊಟ್ಟ ಮೊದಲ ಬಾರಿಗೆ ದ ಥಿಯರಿ ಆಫ್ ರಿಲೇಟಿವಿಟಿನ ಕಂಡುಹಿಡಿತಾರೆ. ಅಂಡ್ ಆ ಒಂದು ಬೇಸ್ ಮೇಲೆ CV ರಾಮನ್ಗೂ ಮತ್ತೆ ಮೊಟ್ಟ ಮೊದಲ ಬಾರಿಗೆ ನೋಬೆಲ್ ಪ್ರೈಸ್ ಸಿಗತ್ತೆ, ಆಯ್ತಾ? 1930 ಅಂಡ್ ಎಸ್ಪೆಷಲಿ ಫೆಬ್ರವರಿ 10 ಅಂದು. ಓಕೆ, ಅದಕ್ಕೋಸ್ಕರ ಅಂತಂದ್ರೆ ಆ ಒಂದು ನೆನಪೋಸ್ಕೋಸ್ಕರ ಒಂದು ನ್ಯಾಷನಲ್ ಸೈನ್ಸ್ ಡೇ ನ ಸೆಲೆಬ್ರೇಟ್ ಮಾಡ್ತಾರೆ. ಸೊ ಈ ಒಂದು 2024 ಒಂದು ಥೀಮ್ ಏನಪ್ಪಾ ಅಂದ್ರೆ ಇಂಡಿಜಿನಿಯಸ್ ಟೆಕ್ನಾಲಜಿ ಫಾರ್ ವಿಕಸಿತ್ ಭಾರತ್. ಓಕೆನಾ? ದಟ್ ಮೀನ್ಸ್ ಆಪ್ಷನ್ ಎಸ್. ಸೊ ಇದನ್ನ ನಿಮ್ಗೆ ಡೀಟೇಲ್ ಆಗಿ ಕೊಟ್ಟಿದ್ದೀನಿ ನಾನು. ಇದರಲ್ಲಿ ಯಾವ್ದ್ರಲ್ಲಿ ಸಿನಾಪ್ಸಿಸ್ ಅಲ್ಲಿ ಕೊಟ್ಟಿದ್ದೀನಿ. ಪ್ಲೀಸ್ ಮೇಕ್ ಶೋರ್ ದಟ್ ರೀಡ್ ದ ಕಂಪ್ಲೀಟ್ ಹಿಸ್ಟ್ರಿ ಆಫ್ ಸೈನ್ಸ್ ಡೇ, ಯಾಕೆ ಸೆಲೆಬ್ರೇಟ್ ಮಾಡ್ತೀವಿ ಅಂತ. ಓಕೆನಾ? ಸೊ ಸಿನಾಪ್ಸಿಸ್ ಮೋಸ್ಟ್ಲಿ ಇವತ್ತು ಕಳಿಸ್ತಾರೆ ಅನ್ಸುತ್ತೆ ನಿಮ್ಗೆ. ಸೊ ಇದನ್ನ ಪ್ಲೀಸ್ ರಿಮೆಂಬರ್. ಸೊ ಪ್ರತಿ ವರ್ಷ ವಿಲ್ ಗೋನ್ ಟು ಸೆಲೆಬ್ರೇಟ್ ಫೆಬ್ರವರಿ 28th. ಅಲ್ಲ, ಈ ಸರಿ ಆಗಿಲ್ಲ ಇನ್ನು, ಈ ಸಲ ಪೋಸ್ಟ್ಪೋನ್ ಮಾಡಿದ್ದಾರೆ ಆಕ್ಚುಲಿ 28th ಅನ್ನ. ಸೊ ದಿಸ್ ಇಸ್ ಯಾಕಂದ್ರೆ ಅದನ್ನ ನ್ಯಾಷನಲ್ ಸ್ಪೇಸ್ ಡೇ ಅಂತ ಫಸ್ಟ್ ಟೈಮ್ ಕನ್ಸಿಡರ್ ಮಾಡಿದೆ, ಅದಕ್ಕೆ ಅದು ತುಂಬಾ ಅದ್ರ ಮೇಲೆ ಇದು ಮಾಡಿದ್ದಾರೆ, ಫೋಕಸ್ ಮಾಡಿದ್ದಾರೆ. ಸೊ ಈ ಸಲ ಇದು ಮಾಡಿದ್ದಾರೆ. ಸೊ ಪ್ಲೀಸ್ ರಿಮೆಂಬರ್ ದಿಸ್ 28th February. ಓಕೆನಾ? ಓಕೆ, ನೆಕ್ಸ್ಟ್ ಕ್ವಶನ್, ಕಮಿಂಗ್ ಟು ನೆಕ್ಸ್ಟ್ ಕ್ವಶನ್, ವಿಚ್ ಇಸ್ ಕನ್ಸಿಡರ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ ವಿತ್ ರೆಫರೆನ್ಸ್ ಟು ಪ್ರಾಳಯ ಮಿಸೈಲ್. ಇದು ನಾನು ಆಕ್ಚುಲಿ ನಿಮ್ಗೆ ಕ್ಲಾಸ್ ಅಲ್ಲಿ ಹೇಳಿಲ್ಲ, ಪ್ರಾಳಯ ಮಿಸೈಲ್ ಬಗ್ಗೆ ಹೇಳಿಲ್ಲ. ಸೊ ನ್ಯೂಸ್ ಅಲ್ಲಿ ಅದಕ್ಕೆ ಕ್ವಶನ್ ಮಾಡಿದ್ದೀನಿ. ಓಕೆ, ಇಟ್ ಹ್ಯಾಸ್ ಬಿನ್ ಡೆವಲಪ್ಡ್ ಬೈ ಡಿಫೆನ್ಸ್ DRDO. ಜನರಲಿ DRDO ಡೆವಲಪ್ ಮಾಡುತ್ತೆ. ಇದು ಪ್ಲೀಸ್ ರಿಮೆಂಬರ್. ಮಿಸೈಲ್ಸ್ ಯಾವುದೇ ಆದ್ರೂ DRDO ಡೆವಲಪ್ ಮಾಡೋದು, ಪ್ಲೀಸ್ ರಿಮೆಂಬರ್. ಇಫ್ ಇಟ್ ಈಸ್, ಆಯ್ತಾ? ನೆಕ್ಸ್ಟ್, ಇಟ್ ಈಸ್ ಅ ಸರ್ಫೇಸ್ ಟು ಏರ್ ಶಾರ್ಟ್ ರೇಂಜ್ ಬ್ಯಾಲಿಸ್ಟಿಕ್ ಮಿಸೈಲ್. ನೋಡಿ, ಇದೇನು ಗೊತ್ತಾ, ಯಾವತ್ತೂ ಇರ್ಬೋದು, ಯಾವುದು ಪ್ರಾಳಯ ಮಿಸೈಲ್ ಅಂತ ಬಂದಾಗ ಇಟ್ ಈಸ್ ಆಲ್ವೇಸ್ ಟು ಸರ್ಫೇಸ್ ಅಷ್ಟೇ. ಸರ್ಫೇಸ್ ಟು ಏರ್ ಅಲ್ಲ. ಎಕ್ಸಾಕ್ಟ್ಲಿ, ನೀವು ಅಗ್ನಿ ಸೀರೀಸ್ ಇರ್ಬೋದು, ಜನರಲಿ ಅಗ್ನಿ ಸೀರೀಸ್ ಆಲ್ ಸರ್ಫೇಸ್ ಟು ಸರ್ಫೇಸ್. ಅದೇ ತರ ಪ್ರಾಳಯ ಮಿಸೈಲು ಯಾವತ್ತು ಸರ್ಫೇಸ್ ಟು ಸರ್ಫೇಸ್ ಆಗಿರತ್ತೆ, ಸರ್ಫೇಸ್ ಟು ಏರ್ ಆಗಿಲ್ಲ. ಅರ್ಥ ಆಗ್ತಾ ಇದೆಯಾ? ಸೊ ದಟ್ಸ್ ವೈ ಸ್ಟೇಟ್ಮೆಂಟ್ 2 is ರಾಂಗ್. ಸ್ಟೇಟ್ಮೆಂಟ್ 1 ಕರೆಕ್ಟ್ ಆಗಿದೆ. ದಟ್ ಈಸ್ ಓನ್ಲಿ 1. ಸೊ ಪ್ರಾಳಯ ಮಿಸೈಲ್ ತಲೆ ಇಟ್ಕೊಳ್ಳಿ, ಇಟ್ ಈಸ್ ಆಲ್ವೇಸ್ ಯಾವ್ದಾಗಿರತ್ತೆ, ಸರ್ಫೇಸ್ ಟು ಸರ್ಫೇಸ್ ಆಗಿರತ್ತೆ. ಪ್ಲೀಸ್ ರಿಮೆಂಬರ್, ಡೋಂಟ್ ಕನ್ಫ್ಯೂಸ್ ವಿತ್ ದಟ್. ಎಸ್. ಸೊ ಲಾಸ್ಟ್ ಇಯರ್ ನವೆಂಬರ್ 7th ಇದನ್ನ ಲಾಂಚ್ ಮಾಡಿ ಸಕ್ಸಸ್ಫುಲ್ ಆಗಿ ಟೆಸ್ಟ್ ಮಾಡ್ತಾರೆ. ಸೊ ದಟ್ಸ್ ವೈ ಇಟ್ ಈಸ್ ಇನ್ ನ್ಯೂಸ್. ಓಕೆ, ಎಸ್. ನೆಕ್ಸ್ಟ್ ಕ್ವಶನ್, ಸರ್ಫೇಸ್ ಟು ಸರ್ಫೇಸ್ ಆಗಿರತ್ತೆ. ಪ್ಲೀಸ್ ಡೋಂಟ್ ಕನ್ಫ್ಯೂಸ್ ವಿತ್ ಯೋರ್ ಸೆಲ್ಫ್. ನೆಕ್ಸ್ಟ್ ಕ್ವಶನ್ ಯಾವುದು? 13ನೇದು.
Consider the following statements with reference to satellite based toll collection system. ಇದನ್ನ ನಿಮ್ಗೆ ಹೇಳಿರಲಿಲ್ಲ ಬಟ್ ರೀಸೆಂಟ್ ಕರೆಂಟ್ ಅಫೇರ್ ಇದೆ, ಅದಕ್ಕೆ ದಟ್ಸ್ ವೈ ಐ ಮೇಡ್ ಎ ಕ್ವಶನ್. ಸ್ಯಾಟಲೈಟ್ ಬೇಸ್ ಟೋಲ್ ಕಲೆಕ್ಷನ್ ಸಿಸ್ಟಮ್ ಕ್ವಶನ್ ಕಾನ್ಸೆಪ್ಟ್ ಅನ್ನು ಅರ್ಥ ಮಾಡ್ಕೊಳ್ಳಿ, ಈಸಿಯಾಗಿ ಅರ್ಥ ಆಗುತ್ತೆ. ಇಲ್ಲಿ ಜಸ್ಟ್ ನಿಮ್ ಕಾಮನ್ ಸೆನ್ಸ್ ಯೂಸ್ ಮಾಡಬೇಕು. ಇಟ್ ವಿಲ್ ಎನೇಬಲ್ ವೆಹಿಕಲ್ಸ್ ಟು ಮೂವ್ ಫ್ರೀಲಿ ವಿತೌಟ್ ದ ನೀಡ್ ಟು ಸ್ಟಾಪ್ ಫಾರ್ ಟೋಲ್ ಪೇಮೆಂಟ್ಸ್. ಕರೆಕ್ಟಾ? ದಟ್ ಈಸ್ ವಾಟ್ ವಿ ಆರ್ ಯೂಸಿಂಗ್ ಟುಡೇ, ಫಾಸ್ಟ್ ಟ್ಯಾಗ್. ಅರ್ಥ ಆಗ್ತಾ ಇದೆಯಾ? ಫಾಸ್ಟ್ ಟ್ಯಾಗ್ ವರ್ಕ್ಸ್ ಬೇಸ್ಡ್ ಆನ್ ದ ಸ್ಯಾಟಲೈಟ್ ಕಮ್ಯುನಿಕೇಶನ್ ಬೇಸ್ಡ್ ಮೇಲೆ ವರ್ಕ್ ಆಗುತ್ತೆ. ಸೊ ಇದರಿಂದ ಏನಂತಂದ್ರೆ ಈಸಿಯಾಗಿ ಬೇಗ ಸ್ಕ್ಯಾನ್ ಮಾಡಿ ಬೇಗ ಮೂವ್ಮೆಂಟ್ ಅನ್ನ ಇದಾಗ್ತಾ ಇರುತ್ತೆ. ಕರೆಕ್ಟಾ? ಇದಕ್ಕೆ ಕಾಮನ್ ಸೆನ್ಸ್ ಬೇಕಷ್ಟೇ, ನಿಮ್ಗೆ ನಾಲೆಡ್ಜ್ ಏನ್ ಬೇಕಾಗಿಲ್ಲ. ಫಸ್ಟ್ ಒನ್ ಕರೆಕ್ಟ್. ಇಟ್ ವಿಲ್ ರೀಪ್ಲೇಸ್ ದ ಎಕ್ಸಿಸ್ಟಿಂಗ್ ರೇಡಿಯೋ ಫ್ರೀಕ್ವೆನ್ಸಿ ಐಡೆಂಟಿಫಿಕೇಶನ್ ಬೇಸ್ಡ್ ಫಾಸ್ಟ್ ಟ್ಯಾಗ್ ಸಿಸ್ಟಮ್. ಮೊದಲು ಫಾಸ್ಟ್ ಟ್ಯಾಗ್ ಸಿಸ್ಟಮ್ ಅನ್ನು ಯೂಸ್ ಮಾಡ್ತಾ ಇದ್ರು, ಅದನ್ನ ಸ್ಕ್ಯಾನ್ ಮಾಡಿ ಮಾಡ್ಬೇಕಾಗಿತ್ತು. ಅಂದ್ರೆ ಈಗ ಅಡ್ವಾನ್ಸ್ ಫಾಸ್ಟ್ ಸ್ಕ್ಯಾಡ್ ಇದನ್ನು, ಬಟ್ ಏನ್ ಗೊತ್ತಾ, ಅದರಲ್ಲಿ ಸ್ಯಾಟಲೈಟ್ ಕಮ್ಯುನಿಕೇಶನ್ ಇನ್ಕ್ಲೂಡ್ ಮಾಡ್ತಾರೆ. ಸೊ ಅದಕ್ಕೆ ನಾರ್ಮಲ್ ಸ್ಕ್ಯಾನಿಂಗ್ ಮಾನ್ಯುಯಲ್ ಅಂತ ಫಾಸ್ಟ್ ಆಗಿದ್ರೆ ತುಂಬಾ ಟೈಮ್ ತಗೊಳುತ್ತೆ. ಮಿನಿಮಮ್ ಇಟ್ ಟೇಕ್ಸ್ 1 or 1.5 minutes. ಬಟ್ ಇದೆ ಅಂತಂದ್ರೆ ವಿತಿನ್ ಸೆಕೆಂಡ್ಸ್ ಅಲ್ಲೇ ಆಗುತ್ತೆ. ಕರೆಕ್ಟಾ? ಸೊ ದಟ್ ಮೀನ್ಸ್ ಬೋತ್ 1 and 2 ನಮ್ಗೆ ಜಸ್ಟ್ ಪೇಷನ್ಸ್ ಬೇಕಷ್ಟೇ ಈ ಕ್ವಶನ್ಗೆ. ಫಸ್ಟ್ ಒನ್ ಅಂತೂ ಆರಾಮಾಗಿ ನೀವು ಮಾಡ್ಬಿಡ್ಬೋದು, ಸೆಕೆಂಡ್ ಒನ್ ಸ್ವಲ್ಪ ಇದಾಗತ್ತೆ. ನೋಡಿ ಇದರಲ್ಲಿ 1-2 ಬರುತ್ತೆ. ಫಾಸ್ಟ್ ಟ್ಯಾಗ್ ಅಲ್ಲಿ ಒಂದು ರೇಡಿಯೋ ಬೇಸ್ಡ್, ಇನ್ನೊಂದು ಸ್ಯಾಟಲೈಟ್ ಬೇಸ್ಡ್. ಈಗ ಪ್ರೆಸೆಂಟ್ ಇರೋದು ನಮ್ಗೆ ಹತ್ರ ರೇಡಿಯೋ ಫ್ರೀಕ್ವೆನ್ಸಿ ಬೇಸ್ಡ್ ಐಡೆಂಟಿಫಿಕೇಶನ್ ಸಿಸ್ಟಮ್. ನಾನೀಗ RFID ಅಂತ ಹೇಳಿದ್ನಾ ಇಲ್ವಾ? ದಟ್ ಈಸ್ RFID, ದಟ್ ಈಸ್ ರೇಡಿಯೋ ಫ್ರೀಕ್ವೆನ್ಸಿ ಐಡೆಂಟಿಫಿಕೇಶನ್ ಸಿಸ್ಟಮ್. ಇದೇನಂತಂದ್ರೆ ಸ್ಕ್ಯಾನ್ ಮಾಡ್ಲಿಕ್ಕೆ ಎಷ್ಟು ಟೈಮ್ ಹೇಳುತ್ತೆ? ನಾನು ಹೇಳಿದ್ದೆ ನಿಮ್ಗೆ ಟೈಮ್ ಎಷ್ಟು ಬೇಕಾಗತ್ತೆ? 1 to 2 minutes ಅಂತ ಹೇಳಿದ್ದೆ ನಿಮ್ಗೆ. ಬ್ಲೂಟೂತ್, ಇನ್ಫ್ರಾರೆಡ್ ಅವೆಲ್ಲ ಹೇಳ್ಬೇಕಾದ್ರೆ ಹೇಳಿದೆ ನಿಮ್ಗೆ, ಆಯ್ತಾ? ಮಿನಿಮಮ್ 1 minute ತನಕ ತಗೊಳತ್ತೆ, 1 or 1.5 minutes ತನಕ ತಗೊಳುತ್ತೆ. ಸಮ್ ಟೈಮ್ಸ್ ಜಾಸ್ತಿ ತಗೊಳತ್ತೆ. ಬಟ್ ಇದೇನಪ್ಪ ಅಂತಂದ್ರೆ ಸಮ್ ಟೈಮ್ಸ್ ಸೆಕೆಂಡ್ಸ್ ತಗೊಳತ್ತೆ. ಬಟ್ ಇದೇನಾದ್ರು ಇದ್ರ ಬದಲು ಏನಾದ್ರು ಸ್ಯಾಟಲೈಟ್ ಬೇಸ್ಡ್ ಸಿಸ್ಟಮ್ ಏನಾದ್ರು ಬಂದ್ಬಿಟ್ರೆ ವಿತಿನ್ ಮಿಲಿ ಸೆಕೆಂಡ್ಸ್ ಅಲ್ಲಿ ಸ್ಕ್ಯಾನ್ ಆಗ್ಬಿಡತ್ತೆ. ಮತ್ತೆ ಇನ್ನೊಂದ್ ಏನಂತಂದ್ರೆ ವೆಹಿಕಲ್ ಡಿಸ್ಟೆನ್ಸ್ ಇಷ್ಟೇ ತಗೊಂಡು ಈಸಿಯಾಗಿ ಮಾಡ್ಬಿಡತ್ತೆ. ಸೊ ದಟ್ ಈಸ್ ವೈ ದಿ ಪ್ರೆಸೆಂಟ್ ರೇಡಿಯೋ ಫ್ರೀಕ್ವೆನ್ಸಿ ಬೇಸ್ ಮೇಲೆ ಇದೆ. ನಾವೀಗ ಫಾಸ್ಟ್ ಟ್ಯಾಗ್ ಇದು ಸ್ಯಾಟಲೈಟ್ ಬೇಸ್ಡ್ ಆಗುತ್ತೆ ಅಷ್ಟೇ. ನೋಡಿ ಇದಕ್ಕೆಲ್ಲ ನಮ್ಗೆ ನಾಲೆಡ್ಜ್ ಬೇಕಾಗಿಲ್ಲ, ಜಸ್ಟ್ ಪೇಷನ್ಸ್ ಇಂದ ನಾವೇನ್ ಮಾಡ. ನೋಡಿ ಒಂದು ಇದರಿಂದ ಏನಂತಂದ್ರೆ ಡಿಸ್ಟೆನ್ಸ್ ವೆಹಿಕಲ್ ಬಂದಾಗ ಟೋಲ್ ಹತ್ರ ಬಂದಾಗ ಡಿಸ್ಟೆನ್ಸ್, ಮಿನಿಮಮ್ ಡಿಸ್ಟೆನ್ಸ್ ಮೇಂಟೈನ್ ಮಾಡ್ಬೇಕು, ಆಟೋಮೆಟಿಕಲಿ ಅದಾಗತ್ತೆ. ಎಕ್ಸಾಕ್ಟ್ಲಿ, ಕರೆಕ್ಟ್ ಅಲ್ವಾ? ಸೊ ಇದರಿಂದ ಇಂಥ ಕ್ವಶನ್ಸ್ಗೆ ಜಸ್ಟ್ ನಾವು ಪೇಷನ್ಸ್ ಇಂದ ನೀಟಾಗಿ ಓದ್ಬೇಕು, ಕ್ವಶನ್ ನ ನೀಟಾಗಿ ಆನ್ಸರ್ ಮಾಡ್ಬೇಕಷ್ಟೇ. ಯು ಡೋಂಟ್ ನೀಡ್ ಎನಿ ನಾಲೆಡ್ಜ್ ಫಾರ್ ದೀಸ್ ಕ್ವಶನ್ಸ್. ಓಕೆನಾ? ನೆಕ್ಸ್ಟ್ ಇದೊಂದು ನಿಮ್ಗೆ ಹೇಳಿರ್ಲಿಲ್ಲ ಆಕ್ಚುಲಿ. ಓಕೆ, ಎಸ್ ಎಕ್ಸಾಕ್ಟ್ಲಿ. ಓಕೆ, ಕನ್ಸಿಡರ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ ರಿಗಾರ್ಡಿಂಗ್ ದ CAR T cell therapy. ಓಕೆ, CAR cell therapy is used. ಇದೊಂದು ಸ್ವಲ್ಪ ಎಕ್ಸ್ಪ್ಲೇನ್ ಮಾಡ್ಬಿಡ್ತೀನಿ ನಿಮ್ಗೆ ಕಾನ್ಸೆಪ್ಟ್. ಐ ವಿಲ್ ಎಕ್ಸ್ಪ್ಲೇನ್ ಸಮ್. ಆಯ್ತಾ? ಇದನ್ನ ಆಕ್ಚುಲಿ ಕ್ಯಾನ್ಸರ್ ಟ್ರೀಟ್ಮೆಂಟ್ ಗೆ ಯೂಸ್ ಮಾಡ್ತಾರೆ. ಐ ವಿಲ್ ಎಕ್ಸ್ಪ್ಲೇನ್ ಸಮ್ ಕಾನ್ಸೆಪ್ಟ್. ಯಾಕಂದ್ರೆ ನಿಮ್ಗೆ ಇದನ್ನ ಹೇಳ್ಬೇಕಾಗಿತ್ತು, ಬಯೋಟೆಕ್ನಾಲಜಿಯಲ್ಲಿ ನಾನು ಮರ್ತೋಗ್ಬಿಟ್ಟೆ. ಈಗ ರೀಸೆಂಟ್ ಆಗಿ ನ್ಯೂಸ್ ಅಲ್ಲಿ ಇದೆ ಅದು. ಸೊ ನಮ್ಮ ಬಾಡಿ ಇರತಕ್ಕಂತ ಎಲ್ಲಿ ಸೆಲ್ ಇದಾಗಿದೆ, ಇನ್ಫೆಕ್ಟ್ ಆಗಿದೆ ತಗೊಂತಾರೆ, ಅದನ್ನ ಸ್ಟಡಿ ಮಾಡ್ತಾರೆ. ಅದ್ರ ರಿಲೇಟೆಡ್ ಜೀನ್ಸ್ ಅನ್ನ ಮಾಡಿಫೈ ಮಾಡಿ ಅದನ್ನ ಈ ಒಂದು ಬಾಡಿಯಲ್ಲಿ ಕ್ಯಾನ್ಸರ್ ಇರತಕ್ಕಂತ ಪೇಷಂಟ್ಸ್ ಅಲ್ಲಿ ಇದು ಮಾಡಿದ್ರೆ ಅದೇನಂತಂದ್ರೆ ರಿಕವರಿ ಆಗುತ್ತೆ. ಅದನ್ನೇ ನಾವು CAR cell therapy ಅಂತ ಕರಿತೀವಿ. ಸೊ ದಟ್ ಈಸ್ ಕಾಲ್ಡ್ ಅಸ್ ಥೆರಪಿ ಇಸ್ ಅ ಸೆರಾಮಿಕ್ ಆಂಟಿಜನ್ ರಿಸೆಪ್ಟರ್ T cell therapy ಅಂತ ಕರೀತಾರೆ. ಸೆರಾಮಿಕ್ ಆಂಟಿಜನ್ ರಿಸೆಪ್ಟರ್ T cell therapy ಎಕ್ಸ್ಕ್ಲೂಸಿವ್ಲಿ ಯೂಸ್ ಇಟ್ ಫಾರ್ ಟ್ರೀಟ್ಮೆಂಟ್ ಆಫ್ ಕ್ಯಾನ್ಸರ್. ಅಂದ್ರೆ ಎಲ್ಲಿ ಕ್ಯಾನ್ಸರ್ ಸೆಲ್ ಇದಾಗಿರುತ್ತೋ ಅದನ್ನ ತಗೊಂಡು ಆಂಟಿಬಾಡೀಸ್ ಅನ್ನ ಇನ್ಕ್ಲೂಡ್ ಮಾಡಿ, ಅಂದ್ರೆ ಲ್ಯಾಬೊರೇಟರಿ ಪ್ರಿಪೇರ್ ಮಾಡಿ ಮತ್ತೆ ಇಂಜೆಕ್ಟ್ ಮಾಡ್ತಾರೆ. ಸೊ ದಟ್ ವಿಲ್ ಗೋನ್ ಟು ಮೇಕ್ ದ ಪೇಷಂಟ್ ಈಸ್ ರಿಕವರಿಂಗ್ ಫ್ರಮ್ ದ ಕ್ಯಾನ್ಸರ್. ಎಕ್ಸಾಕ್ಟ್ಲಿ. ಫಸ್ಟ್ ಟೆಸ್ಟ್ ಮಾಡ್ತಾರೆ, ಪೇಷಂಟ್ಸ್ ಅನ್ನ ಟೆಸ್ಟ್ ಮಾಡಿ ಟ್ಯೂಮರ್ ಸೆಲ್ಸ್ ಅಂತ ಇರುತ್ತೆ, ಅಥವಾ T cells ಅಂದ್ರೆ ಟ್ಯೂಮರ್ ಸೆಲ್ಸ್ ಅಂದ್ರೆ ಕ್ಯಾನ್ಸರ್ ಆಗಿರ್ತಕ್ಕಂಥ ಸೆಲ್ಸ್ ನ ಅದನ್ನ ತಗೊಂಡು ಸ್ಟಡಿ ಮಾಡಿ ಆಮೇಲೆ ಆಂಟಿಜನ್ ಇದು ಮಾಡ್ತಾರೆ, ಆಂಟಿಬಾಡೀಸ್ ಅನ್ನ. ಓಕೆ, ಸೊ ಆ ಒಂದು ಥೆರಪಿ ಸೊ ವೆರಿ ಇಂಪಾರ್ಟೆಂಟ್. ಅದನ್ನ ಹೇಳ್ಬೇಕಾಗಿತ್ತು ಆಕ್ಚುಲಿ, ಅದಕ್ಕೆ ನಾನು ಇಲ್ಲಿ ಕವರ್ ಮಾಡಿಲ್ಲ ಅಂತ ಇಲ್ಲಿ ಕವರ್ ಮಾಡಿಲ್ಲ ಅಷ್ಟೇ. ಓಕೆ, ಸೊ CAR T cell therapy is used as a patient's own cells. ವೆರಿ ಇಂಪಾರ್ಟೆಂಟ್ ನೋಡಿ, ಇದು ಸ್ಟೇಟ್ಮೆಂಟ್ ಇಂಪಾರ್ಟೆಂಟ್. ಅವರ ಓನ್ ಸೆಲ್ಸ್ ಅನ್ನೇ ಯೂಸ್ ಮಾಡ್ಕೊಂತಾರೆ. ಯಾಕಂದ್ರೆ ಅವರಲ್ಲಿ ಬಾಡಿ ಸಿಸ್ಟಮ್ ಆಲ್ರೆಡಿ ಒಂದು ಡೆವಲಪ್ ಆಗಿರುತ್ತೆ, ಓನ್ ಸೆಲ್ಸ್ ಅನ್ನ ತಗೊಂತಾರೆ, ಇಮ್ಯುನಿಟಿ ಆಲ್ರೆಡಿ ಇದಾಗಿರುತ್ತೆ. ಇನ್ನೊಂದು, ದಿಸ್ ಥೆರಪಿ ಹ್ಯಾಸ್ ಬೀನ್ ಅಪ್ರೂವ್ಡ್ ಫಾರ್ ದ ಲುಕೇಮಿಯಾ ಅಂಡ್ ಲಿಂಫೋಸಿಸ್ ಅಂದ್ರೆ ಕ್ಯಾನ್ಸರ್. So that means both 1 and 2, please remember. Okay na? Done na? ಸ್ವಲ್ಪ ಡೀಟೇಲ್ ಆಗಿ ಕೊಟ್ಟಿದ್ದೀನಿ, ಅದೆಲ್ಲ ನೀಟಾಗಿ ನೋಡಿ. ನೆಕ್ಸ್ಟ್ 15ನೇ ಕ್ವಶನ್ ವಿತ್ ರೆಫರೆನ್ಸ್ ಟು ನೇತ್ರ ಡಿಫೆನ್ಸ್ ಟೆಕ್ನಾಲಜಿ ಹೇಳಿದೆ ನಿಮ್ಗೆ. ಕನ್ಸಿಡರ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ಸ್
ನೋಡಿ ಇದಕ್ಕೆ ನಿಮ್ಗೆ ಸ್ವಲ್ಪ ನಾಲೆಡ್ಜ್ ಬೇಕೇ ಬೇಕು ನಿಮ್ಗೆ, ಹಂಗೆ ಅಟೆಂಡ್ ಮಾಡಕ್ ಆಗಲ್ಲ ನೀವು. ಓಕೆ, ಸೊ ಕಾರ್ ಟಿ ಸೆಲ್ ಥೆರಪಿ ಬೇಕಾದ್ರೆ ನೀವು ಮಾಡ್ಬೋದು, ಯಾಕಂದ್ರೆ ಕ್ಯಾನ್ಸರ್ ರಿಲೇಟೆಡ್ ಅಂತ ನೀವು ನೋಡ್ಕೋಬಹುದು. ಬಟ್ ಏನ್ ಗೊತ್ತಾ, ಇಲ್ಲಿ ನಿಮ್ಗೆ ಬೇಕೇ ಬೇಕು. ಯಾವ ರೀತಿ ಅಂದ್ರೆ ವಿತ್ ರೆಫರೆನ್ಸ್ ಟು ನೇತ್ರ ಕನ್ಸಿಡರ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ಸ್. ಅಂಕಿತಾ ಅರ್ಥ ಆಗ್ತಾ ಇದೆಯಾ? ಸೊ ಆನ್ಸರ್ ಮಾಡಿ ಅಂಕಿತಾ ಈ ಕ್ವಶನ್ಗೆ. It is the first indigenously developed airborne early warning and control system developed by Defense and Research DRDO. Very true. Indigenously developed, first time ಮಾಡಿರೋದು. Very true. It is India is the only fourth such nation after US, Russia, Israel that have been such a technology. ನಾನು ಹೇಳಿದೀನಿ ನಿಮ್ಗೆ ಅರ್ಲಿ ವಾರ್ನಿಂಗ್ ವಾರ್ನಿಂಗ್ ಸಿಸ್ಟಮ್ ಮಾಡಿ ಬರ್ಸಿದಿನ ಇಲ್ವಾ? ಯಾವ ಕಂಟ್ರಿ? ಬರ್ದಿರ ನೋಟ್ಸ್ ನೀವು? ಚೆಕ್ ಮಾಡಿ. ಎಷ್ಟನೇ ಕಂಟ್ರಿ? ಪಕ್ಕನಾ? ಚೆಕ್ ಮಾಡಿ ನನ್ಗೆ ಹೇಳ್ಬೇಕು ಅಥೆಂಟಿಕ್ ಆಗಿ. ಪಕ್ಕನಾ? US, ರಷ್ಯಾ, ಇಸ್ರೇಲು, ಇಂಡಿಯಾ ಇಸ್ ಅ ಫೋರ್ತ್ ಕಂಟ್ರಿನಾ ಫಿಫ್ತ್ ಕಂಟ್ರಿನಾ? ಫೋರ್ತ್ ಕಂಟ್ರಿನೇ. ಪ್ಲೀಸ್, ಈ 4 ಕಂಟ್ರಿಗಳಲ್ಲಿ ಇರೋದು ಈ ತರ ಮೆಕಾನಿಸಮ್. ಏರ್ಬೋರ್ನ್ ಅರ್ಲಿ ವಾರ್ನಿಂಗ್ ಕಂಟ್ರೋಲ್ ಸಿಸ್ಟಮ್ ಇರೋದು 4 ಕಂಟ್ರಿಗಳಲ್ಲಿ. ಇಂಡಿಯಾ ಇಸ್ ದ ಫೋರ್ತ್ ಕಂಟ್ರಿ. ಮೊದಲು ಇಸ್ರೇಲ್ದು ಪಾಲ್ಕನ್ ಅಂತ ಯೂಸ್ ಮಾಡ್ತಾ ಇದ್ವಿ, ಕರೆಕ್ಟಾ? ಓದಿಲ್ಲ, ರಿವಿಷನ್ ಮಾಡಿಲ್ಲ. ನಾನು ನೋಟ್ಸ್ ಕಳ್ಸಿದೀನಿ ತಾನೇ, ಗ್ರೂಪ್ ಅಲ್ಲಿ ಅಪ್ಡೇಟ್ ಮಾಡಿದಿನ ಇಲ್ವಾ? ಓದಿದ್ರ ಇಲ್ವಾ? ಮತ್ತೆ ಏನ್ ಗುರು, ಎಷ್ಟೇ ಕಂಟ್ರಿ? ಚೈನಾದಲ್ಲಿ ಇಲ್ಲಪ್ಪ. ನೀವು ಕನ್ಫ್ಯೂಸ್, ನೀವು ಓದಿಲ್ಲ ನೀವು ನನ್ನ ನೋಟ್ಸ್ ಅನ್ನ. ಏನಕ್ಕೆ ಅಷ್ಟು ನೋಟ್ಸ್ ನಾನೆಲ್ಲ ಕಂಬೈನ್ ಮಾಡಿ ಎಲ್ಲಾನು ಏನಕ್ಕೆ ಕಳ್ಸಿದ್ ಹೇಳಿ? ಏನಕ್ಕೆ ಕಳ್ಸಿದ್ ನಾನು? ಅಲ್ಲ, ಏನಕ್ಕೆ ಕಳಿಸಿದೆ ನಾನು? ಫುಲ್ ಅದೆಲ್ಲ ಕಂಬೈನ್ ಮಾಡಿ ಕಳ್ಸಿದ್ದು. ನಾನು ಯಾರಿಗೂ ಯಾವ ಇನ್ಸ್ಟಿಟ್ಯೂಟ್ ಕಳಿಸ್ತಾ ಇಲ್ಲ. ನಿಮ್ಗೆ ಫಾಸ್ಟ್ ಆಗಿ ಮಾಡ್ಬಿಟ್ಟಿದೀನಿ ಅಂತ ಹೇಳ್ಬಿಟ್ಟು ಲೆಟ್ ದೆಮ್ ಹೆಲ್ಪ್ ಅಂತ ಮಾಡಿದ್ದು. ಆಕ್ಚುಲಿ ನಾನು ಯಾರಿಗೂ ಕಳ್ಸಲ್ಲ. ಕಳಿಸಿದ್ರು ಏನ್ ಗೊತ್ತಾ, ಜನರಲಿ ಕರೆಂಟ್ ಅಫೇರ್ಸ್ ಕಳ್ಸ್ಕೊಡ್ತೀನಿ. ದಟ್ಟು ಒಂದು 50 pages ಇರುತ್ತೆ ಅಷ್ಟೇ. ನಾನು ವಿತ್ ಬೇಸಿಕ್ ಸಮೇತ ಕಳಿಸ್ತೀನಿ. ಪ್ಲೀಸ್ ಮೇಕ್ ಯೂಸ್ ಆಫ್ ದಟ್, ಆಯ್ತಾ? ಸೊ ಇಂಡಿಯಾ ಇಸ್ ದ ಫೋರ್ತ್ ಕಂಟ್ರಿ. ಅಂತ ಈ ತರ ಅಂತ ಸಿಸ್ಟಮ್ ಇರ್ತಾಗ ಬರೀ 3 ಕಂಟ್ರಿಗಳಲ್ಲಿ, ಇಂಡಿಯಾ ಬಿಟ್ರೆ. ಯಾವ್ದಾವ್ದು? US, ರಷ್ಯಾ ಮತ್ತೆ ಇಸ್ರೇಲ್ ಅಷ್ಟೇ. ಮೊದಲು ಇಸ್ರೇಲ್ ನ ಯಾವ್ದು ಯೂಸ್ ಮಾಡ್ತಾ ಇದ್ವಿ? ಪಾಲ್ಕಾನ್ ಅಂತ ಯೂಸ್ ಮಾಡ್ತಾರೆ. ಪಾಲ್ಕಾನ್ ಅವಾಕ್ಸ್, ಕರೆಕ್ಟ್ ಅಲ್ವಾ? ಇದನ್ನ ಯೂಸ್ ಮಾಡ್ತಾ ಇದ್ವಿ ಮೊದಲು. ಪ್ಲೀಸ್ ರಿಮೆಂಬರ್ ದಿಸ್, ವೆರಿ ಇಂಪಾರ್ಟೆಂಟ್, ಆಯ್ತಾ? ಸೊ ನೆಕ್ಸ್ಟ್ ಕ್ವಶನ್ ಹೋಗೋಣ. 16ನೇ ಕ್ವಶನ್. ವಿಚ್ ಆರ್ ದ ಫಾಲೋಯಿಂಗ್ ಬೆಸ್ಟ್ ಡಿಸ್ಕ್ರೈಬ್ ದ ಟರ್ಮ್ ಜೆನೆಟಿಕ್ ರೆಸ್ಕ್ಯೂ? ಇದು ನಿಮ್ಗೆ ಮಾಡಿರ್ಲಿಲ್ಲ, ರೀಸೆಂಟ್ ಆಗಿ ಕರೆಂಟ್ ಅಫೇರ್ ಅಲ್ಲಿ ಇದೆ. ಯಾವ್ದ್ರ ಬಗ್ಗೆ ಹೇಳುತ್ತೆ? ಆನ್ಸರ್ ಯಾವ್ದು? ನೋಡಿ, ಅವರೆಲ್ಲ ರಿಸರ್ಚ್ ಮಾಡಿ ಬಂದ್ಬಿಟ್ಟಿದ್ದಾರೆ ಆಲ್ರೆಡಿ. ಕರೆಂಟ್ ಅಫೇರ್ಸ್ ನಾನು ಯಾವ್ದ್ರಲ್ಲಿ ಕಳ್ಸಿದ್ದೀನಿ? ಓ ಎಸ್ ಎಸ್ ಎಸ್, ರಾಜು UPSC ಗೈಡ್ ಅಂತ ಒಂದು ಇದೆ ನನ್ನ ಚಾನಲ್. ಎಸ್, ಜೆನೆಟಿಕ್ ರೆಸ್ಕ್ಯೂ ಅದ್ರಲ್ಲೇ ಮಾಡಿದ್ದೀನಿ. ಎಸ್ 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 ಎಸ್, ಅದಕ್ಕೆ ಹೇಳೋದು, ಎಲ್ಲೋ ಒಂದ್ ಕಡೆ ಇದ್ರೆ ಇವ್ರಿಗೆ ಹೆಲ್ಪ್ ಆಗುತ್ತೆ ನಿಮ್ಗೆ. ಅಟ್ಲೀಸ್ಟ್ ನಾನು ಕಳಿಸ್ತಾ ಇರೋದು ಯೂಸ್ ಮಾಡ್ತಾ ಇದ್ದಾರೆ. ಡೈಲಿ ಓದ್ತಾ ಇದ್ದೀರಾ? ಓದ್ತಾ ಇದ್ದೀರಾ? ಮಾಲ ಜಾಯ್ನ್ ಆಗಿಲ್ಲ ಅನ್ಸುತ್ತೆ. ಹೆಲ್ಪ್ ಆಗುತ್ತೆ ಸ್ವಲ್ಪ. ನಾನು ಯಾಕಂದ್ರೆ ಇರ್ಲೆವೆಂಟ್ ಅಷ್ಟೇ ಕಳಿಸ್ತೀನಿ. ನೀವು ನೋಡಿದಿರಾ ಅನ್ಸುತ್ತೆ ಮೋಸ್ಟ್ಲಿ. ಚಂದನ ನೋಡಿದ್ಯಾ? ಚಂದನ ಎಂತ ವೆರಿ ಇಂಪಾರ್ಟೆಂಟ್. ನೀವು ನಾನು ಟ್ರಾನ್ಸ್ಲೇಟ್ ಮಾಡಿ ಅದನ್ನ ಕಳ್ಸ್ಕೊಡ್ತೀನಿ ನಿಮ್ಗೆ. ಬಟ್ ಓದ್ಬೇಕು ಇಂಗ್ಲಿಷ್. ಬರೀ ಕನ್ನಡನೇ ಅಂತ ಇದ್ಬಿಟ್ರೆ ಹೆಂಗ್ ನೀವು ಕತೆ? ಸ್ವಲ್ಪ ಚೇಂಜ್ ಆಗ್ಬೇಕು. ಸ್ವಲ್ಪ ಇಂಗ್ಲಿಷು ಟ್ರೈ ಮಾಡ್ಬೇಕು. ಓದಿ ಅರ್ಥ ಮಾಡ್ಕೊಡಿ. ಏನಿಲ್ಲ, ಟ್ರೈ ಮಾಡಿ ಹಂಗೆ. ನೀವು ಮುಂದೆ ಎಲ್ಲ ಕಷ್ಟ ಆಗತ್ತಮ್ಮ ನಿಮ್ಗೆ. ಮುಂದೆ KS IAS ಮಾಡ್ಬೇಕಂದ, IAS ಮಾಡ್ಬೇಕಂದ್ರೆ. ಗೊತ್ತಾಯ್ತಾ ಇದು ಗುರು? ಗೊತ್ತಾಯ್ತಾ? ಆಪ್ಷನ್ ಬಿ ಇಸ್ ದ ರೈಟ್ ಆಪ್ಷನ್. ಅಂಕಿತಾ ಗೊತ್ತಾಗ್ತಾ ಇದೆಯಾ? ಓಕೆ, ನೆಕ್ಸ್ಟ್ ನೋಡಿ. ಇದಕ್ಕೆಲ್ಲ ನೀವು ಏನ್ ಮಾಡಕ್ಕಾಗಲ್ಲ, ಬೇರೆ ಏನ್ ಸರ್ಕಸ್ ಮಾಡಕ್ಕಾಗಲ್ಲ. ನಿಮ್ಗೆ ಇರೋದೇ ಒಂದು ಓದಿರ್ಬೇಕು ಇದ್ರ ಬಗ್ಗೆ ಕಾನ್ಸೆಪ್ಟ್. ಇಲ್ಲಾಂದ್ರೆ ನೀವು ಜನರಲ್ ಆಗಿ ಯೂಸ್ ಮಾಡುವ. ಇನ್ಕ್ರೀಸಿಂಗ್ ಪಾಪ್ಯುಲೇಷನ್ ಗೊತ್ತು ನೋಡಿ, ಇದು ಪ್ರಾಬ್ಲಮ್ ಆಗ್ಬಿಡುತ್ತೆ. ಇನ್ಕ್ರೀಸಿಂಗ್ ಡಿಕ್ರೀಸಿಂಗ್ ಏನಂತ ಇದು ಸ್ವಲ್ಪ ಕಷ್ಟ ಆಗುತ್ತೆ. ಅದಕ್ಕೆ ನೀವು ಇದಕ್ಕೆ ಓದಿರ್ಲೇಬೇಕು, ನಿಮ್ಗೆ ಕಾನ್ಸೆಪ್ಟ್ ಗೊತ್ತಿರ್ಲೇಬೇಕು, ಇಲ್ಲಾಂದ್ರೆ ಕಷ್ಟ ಆಗುತ್ತೆ. ಸೊ ನೆಕ್ಸ್ಟ್ ಅದೇ ತರ ಇದೊಂದು ಬೇಸಿಕ್ ಕ್ವಶನ್ ನೋಡಿ. DNA ಮತ್ತೆ RNA ಬಗ್ಗೆ ಕೇಳಿದ್ರೆ ಒಂದು ಕ್ವಶನ್. ಸೊ ಎಲ್ಲರೂ ದಯವಿಟ್ಟು ಹೇಳ್ಬೇಕೀಗ. DNA ಇಸ್ ಡಬಲ್ ಸ್ಟ್ಯಾಂಡರ್ಡ್, ವೇರಿಯಸ್ RNA ಸಿಂಗಲ್ ಸ್ಟ್ಯಾಂಡರ್ಡ್. 100% ಇದೆಲ್ಲರಿಗೂ ಗೊತ್ತಿದೆ. ಫಸ್ಟ್ ಸ್ಟೇಟ್ಮೆಂಟ್ ಕರೆಕ್ಟ್ ಇದೆ. ಏನ್ ತಸ್ಲಿಂ? ಸೆಕೆಂಡ್, ಬೋತ್ DNA RNA contains adenine cytosine
guanine, but only DNA contains thymine 100%. ಯಾಕಂದ್ರೆ ಅಲ್ಲಿ ಯುರಾಸಿಲ್ ಇರುತ್ತೆ, ಇಲ್ಲಿ thymine ಇರುತ್ತೆ. ವೆರಿ ಟ್ರೂ. ಸೊ ನೆಕ್ಸ್ಟ್, DNA is responsible for protein synthesis. DNA na RNA na? DNA is a stores genetic information. RNA is responsible for protein synthesis. ನೋಡಿ ಇಲ್ಲಿ ಸ್ಟೇಟ್ಮೆಂಟ್ ರಾಂಗ್ ಆಗಿದೆ, ಉಲ್ಟಾ ಮಾಡಿದ್ದಾರೆ. DNA ಯಾವತ್ತು ಸ್ಟೋರ್ ಮಾಡ್ಕೊಳ್ಳುತ್ತೆ, RNA protein synthesis ಮಾಡುತ್ತೆ. That's why option 3 is wrong. ನೋಡಿ ಇಲ್ಲಿ ನಿಮ್ಗೆ ಕನ್ಫ್ಯೂಸ್ ಆಗೋದು. ಸೊ ಜನರಲಿ ತಿಳ್ಕೊಂಬಿಡಿ, RNA is responsible for protein synthesis. DNA will not involve into the protein synthesis. mRNA ಅಂತ ಬರುತ್ತೆ, ಮೆಸೆಂಜರ್ RNA, mRNA ಅಂತ ಬರುತ್ತೆ. ಸೊ ದಟ್ ಈಸ್ ರೆಸ್ಪಾನ್ಸಿಬಲ್. tRNA ಅಂತ ಬರುತ್ತೆ ಇನ್ನೊಂದು. ಸೊ ದಿಸ್ ಈಸ್ ರೆಸ್ಪಾನ್ಸಿಬಲ್ ಫಾರ್ ಟ್ರಾನ್ಸ್ಪೋರ್ಟೇಷನ್ ಆಫ್ ಕೋಡಾನ್ಸ್ ಇಂಟು ದ ಪ್ರೋಟೀನ್ ಸಿಂಥಸಿಸ್ ಫಾರ್ಮೇಶನ್. ಸೊ mRNA ಅದರಲ್ಲೂ ಸ್ಪೆಸಿಫಿಕ್ ಆಗಿ ಕೇಳಿದ್ರೆ mRNA ರೆಸ್ಪಾನ್ಸಿಬಲ್ ಫಾರ್ ಪ್ರೋಟೀನ್ ಸಿಂಥಸಿಸ್. ಪ್ಲೀಸ್ ರಿಮೆಂಬರ್. ನೋಡಿ ಇಲ್ಲಿ ಎಷ್ಟು ಕನ್ಫ್ಯೂಸ್ ಆಗಿದೆ ನಿಮ್ಗೆ. ದಟ್ ಮೀನ್ಸ್ ಓನ್ಲಿ 1 and 2. ಆಪ್ಷನ್ ಎ ಇಸ್ ಅ ರೈಟ್ ಆಪ್ಷನ್. ಕರೆಕ್ಟಾ ಮಾಲಾ? ಕರೆಕ್ಟೇನಮ್ಮ? ಓಕೆ. ನೆಕ್ಸ್ಟ್ 15ನೇ ಕ್ವಶನ್ ನೋಡೋಣ. ನೀರಾಕ್ಷಿ ಅಂತ ಕೇಳಿದ್ದಾರೆ. ಇದನ್ನ ಆಕ್ಚುಲಿ ನಾನು ಕರೆಂಟ್ ಅಫೇರ್ಸ್ ಅಲ್ಲೆಲ್ಲ ರೀಸೆಂಟ್ ಆಗಿ ಡಿಫೆನ್ಸ್ ಟೆಕ್ನಾಲಜಿ ರಿಲೇಟೆಡ್ ರೀಸೆಂಟ್ ಆಗಿ ನ್ಯೂಸ್ ಇದೆ ನೀರಾಕ್ಷಿ. ಓಕೆ, ವಿತ್ ರಿಗಾರ್ಡಿಂಗ್ ಟು ದ ನೀರಾಕ್ಷಿ ಕನ್ಸಿಡರ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ಸ್. ಇದೊಂದು ಅಂಡರ್ ವಾಟರ್ ಬಾಡಿ, ಇದು ಅಷ್ಟೇ, ವೆರಿ ಇಂಪಾರ್ಟೆಂಟ್. ಸೊ ಇಟ್ ಈಸ್ ಸಬ್ಮರೀನ್ ತರನೇ ಒಂದು ವೆಹಿಕಲ್ ಅಷ್ಟೇ, ಇದು ಅಂಡರ್ ವಾಟರ್ ವೆಹಿಕಲ್ ಅಂತ ಕರಿತೀವಿ. ಓಕೆ, ಇಟ್ ಕ್ಯಾನ್ ಬಿ ಯೂಸ್ ಫಾರ್ ಮೈನ್ ಡಿಟೆಕ್ಷನ್, ಮೈನ್ ಡಿಸ್ಪೋಸಲ್ ಅಂಡ್ ಅಂಡರ್ ವಾಟರ್ ಸರ್ವೆ. ಇದೊಂಥರ ಅಂಡರ್ ವಾಟರ್ ತರ ಇರುತ್ತೆ. ಓಕೆ, ನಿಮ್ಗೆ ಸಿನಾಪ್ಸಿಸ್ ಅಲ್ಲಿ ತೋರಿಸ್ಬಿಡ್ತೀನಿ, ಫಿಗರ್ ತೋರಿಸ್ಬಿಟ್ರೆ ನಿಮ್ಗೆ ಗೊತ್ತಾಗ್ಬಿಡುತ್ತೆ. ಏನಮ್ಮ 4 hours, ಅದು 9 hours ಅಲ್ಲ. ವೆರಿ ಟ್ರೂ. 4 hours ಮತ್ತೆ 300 ಅಷ್ಟೇ ಕಿಲೋಮೀಟರ್ ಅಷ್ಟೇ. 300 ಮೀಟ್ 4 hours ಮಾ, ಕರೆಕ್ಟ್ ಮಾ. ನೋಡಿ ಈ ತರ ಇರುತ್ತೆ. ಎಲ್ಲಿದೆ ಇದು ನೀರಾಕ್ಷಿ? ನಾನೆಲ್ಲ ಫುಲ್ ನೋಡಿ ಈ ತರ ಡೀಟೇಲ್ ಆಗಿ ಕೊಟ್ಟಿದ್ದೀನಿ. ಮತ್ತೆ DNA RNA ಇಂತ ಪ್ಲೀಸ್ ದಯವಿಟ್ಟು ನೋಡ್ಕೊಳ್ಳಿ, ತುಂಬಾ ಹೆಲ್ಪ್ ಆಗುತ್ತೆ. ರೀಸೆಂಟ್ ಕರೆಂಟ್ ಅಫೇರ್ಸ್ ಇದ್ಕೊಂಡೆ ನಾನು ಎಲ್ಲ ಮಾಡಿರೋದು. ನೋಡಿ ಈ ತರ ಇರುತ್ತೆ, ನೋಡಿ ಈ ತರ ಇರುತ್ತೆ. ಅಂಡರ್ ವಾಟರ್ ವೆಹಿಕಲ್ ಅಂತ ಕರಿತೀವಿ. ಓಕೆ, ದಿಸ್ ಈಸ್ ಕಾಲ್ಡ್ ಅಸ್ ನೀರಾಕ್ಷಿ. ಓಕೆ, ಸೊ ಇಟ್ ಕ್ಯಾನ್ ಎಂಡರೆನ್ಸ್ ಫಾರ್ 4 hours ಅಂಡ್ ಅಪ್ ಟು 800 ಮೀಟರ್ ಅಂತ ಹೇಳಿದ್ರೆ ಓನ್ಲಿ 4 hours, ಇದು 8 hours ಅಲ್ಲ. ಅಂದ್ರೆ ನೀರೊಳಗಡೆ ಎಷ್ಟು ಕಂಟಿನ್ಯೂಸ್ ಆಗಿರುತ್ತೆ ಅಂತಂದ್ರೆ ಇದು 9 hours ಅಲ್ಲ, 4 hours. ಇದು 800 ಮೀಟರ್ ಅಲ್ಲ, 300 ಮೀಟರ್. ಪ್ಲೀಸ್ ರಿಮೆಂಬರ್. ನೋಡಿ ಎಷ್ಟು ಚೇಂಜ್ ಮಾಡಿದಾರೆ. ಜಸ್ಟ್ 9 ಬದಲು 4 ಬದಲು 9 ಹಾಕಿದ್ದಾರೆ, 800 ಬದಲು 300 ಬದಲು 800 ಹಾಕಿದ್ದಾರೆ. ದಟ್ಸ್ ವೈ ಸ್ಟೇಟ್ಮೆಂಟ್ 2 ಏನಾಗಿದೆ, ರಾಂಗ್ ಆಗಿದೆ. ದಟ್ ಈಸ್ ಓನ್ಲಿ 1. ಓಕೆನಾ? ಸ್ವಲ್ಪ ಡೀಟೇಲ್ ಆಗಿ ಕೊಟ್ಟಿದ್ದೀನಿ, ಸೊ ಅದನ್ನ ದಯವಿಟ್ಟು ಓದ್ಕೋಬೇಕು ಎಲ್ಲರೂ. ನೆಕ್ಸ್ಟ್ 16 ಸೈಕೆ, ಎ ಟರ್ಮ್ ರೀಸೆಂಟ್ಲಿ ಇಟ್ ಈಸ್ ಇನ್ ನ್ಯೂಸ್. ಯಾಕಂದ್ರೆ ನಾಸಾ ಒಂದು 16 ಸೈಕೆ ಅಂತ ಒಂದು ಮಿಷನ್ ಅನ್ನ ಸೆಂಡ್ ಮಾಡಿದೆ. ಈ 16 ಸೈಕೆ ಅನ್ನೋದು ಏನಪ್ಪಾ ಅಂದ್ರೆ ಏನಿದೆ, ಅಸ್ಟರಾಯ್ಡ್ ನ ಸ್ಟಡಿ ಮಾಡ್ಲಿಕ್ಕೆ. ಇಟ್ ಈಸ್ ಅ ಕೈಂಡ್ ಆಫ್ ಅಸ್ಟರಾಯ್ಡ್. ಓಕೆ, ಇದನ್ನ ಸ್ಟಡಿ ಮಾಡ್ಲಿಕ್ಕೆ ನಾಸಾದವರು ಸೈಕೆ ಮಿಷನ್ ಅಂತ ಸೆಂಡ್ ಮಾಡಿದಾರೆ. ಅದಕ್ಕೋಸ್ಕರ ಇದು ನ್ಯೂಸ್ ಅಲ್ಲಿ ಇದೆ. ಹೌದು, ಮಾರ್ಸ್ ಮತ್ತು ಜುಪಿಟರ್ ಮಧ್ಯೆ ಇರುತ್ತೆ, ಸುತ್ತಾ ಇರುತ್ತೆ ಇದು. ಎಸ್. ಓಕೆ, ಸೊ ಅದು ಸುತ್ತಾ ಇರುತ್ತೆ. ಮಾರ್ಸ್ ಮತ್ತು ಜುಪಿಟರ್ ಮಧ್ಯೆ ಇದೇನಂತಂದ್ರೆ ಸುತ್ತಾ ಇರುತ್ತೆ. ದೀಸ್ ಆರ್ ಸ್ಮಾಲ್ ಆಬ್ಜೆಕ್ಟ್ಸ್ ಇವೆಲ್ಲ. ಓಕೆ, ಆಬ್ಜೆಕ್ಟ್ಸ್ ರಾಕ್ ಕೈಂಡ್ ಆಫ್ ಸ್ಟ್ರಕ್ಚರ್, ಅದು ಸುತ್ತಾ ಇರುತ್ತೆ. ಅದನ್ನ ಸ್ಟಡಿ ಮಾಡಿ, ಯಾಕಂದ್ರೆ ಅದರಿಂದ ಮಾರ್ಸ್ ಮೇಲೆ ಮತ್ತೆ ಜುಪಿಟರ್ ಮೇಲೆ ಇಂಪ್ಯಾಕ್ಟ್ ಆಗೋ, ಕೊಲಿಷನ್ ಆಗೋ ಚಾನ್ಸಸ್ ಇರುತ್ತೆ ಅಂತ ಹೇಳ್ಬಿಟ್ಟು ನಾಸಾದವರು ಒಂದು ಸೈಕ್ ಮಿಷನ್ ಅಂತ ಹೇಳ್ತಾರೆ. ಅಂದ್ರೆ ಏನಾಗತ್ತಂದ್ರೆ ಅದು ಸುತ್ತಮುತ್ತಲ ಇರ್ತಕ್ಕಂಥ ಸಣ್ಣ ಪುಟ್ಟ ಒಂದು ರಾಕ್ ಬಾಡಿ ಜೊತೆ ಕೊಲಿಷನ್ ಆದಾಗ ಏನಂತಂದ್ರೆ ಅದರಿಂದ ಸ್ಪಾರ್ಕ್ ಪ್ರೊಡ್ಯೂಸ್ ಆಗಿ ಈ ಕಡೆ ಮಾರ್ಸ್ ಮೇಲೆ ಇಂಪ್ಯಾಕ್ಟ್ ಆಗುತ್ತೆ, ಜೊತೆಗೆ ಜುಪಿಟರ್ ಮೇಲೆ ಇಂಪ್ಯಾಕ್ಟ್ ಆಗುತ್ತೆ. ಸೊ ಅದು ಮುಂದೆ ಫ್ಯೂಚರ್ಗೆ ನಾವು ಸ್ಟಡಿ ಮಾಡ್ಲಿಕ್ಕೆ ಇದು ಪ್ರಾಬ್ಲಮ್ ಆಗುತ್ತೆ ಅನ್ನೋಕ್ಕೋಸ್ಕರ ಈ ಒಂದು ನಾಸಾದವರು ಒಂದು ಸೈಕ್ ಮಿಷನ್ ಅಂತ ರೀಸೆಂಟ್ ಆಗಿ ಪ್ಲಾನ್ ಮಾಡ್ತಾ ಇದ್ದಾರೆ. ಸೊ ಅದಕ್ಕೋಸ್ಕರ ಇದು ನ್ಯೂಸ್ ಅಲ್ಲಿ ಇದೆ. ಸೊ ಇಟ್ ಈಸ್ ಅ ಕೈಂಡ್ ಆಫ್ ಅಸ್ಟರಾಯ್ಡ್ ಬಿಟ್ವೀನ್ ದ ಜುಪಿಟರ್ ಅಂಡ್ ಮಾರ್ಸ್. ಓಕೆನಾ? ಓಕೆ, ಪ್ಲೀಸ್ ರಿಮೆಂಬರ್ ದಿಸ್. ಅದಕ್ಕೆ ಇದು ನ್ಯೂಸ್ ಅಲ್ಲಿ ಇದೆ. ಇನ್ನು ಸ್ವಲ್ಪ ಡೀಟೇಲ್ ಆಗಿ ಕೊಟ್ಟಿದ್ದೀನಿ. ಇದು ನಾಸಾ ಸೈಕ್ ಮಿಷನ್ ಸ್ವಲ್ಪ ಡೀಟೇಲ್ ಆಗಿ ಕೊಟ್ಟಿದ್ದೀನಿ, ನೀಟಾಗಿ ನೋಡಿ. ಓಕೆನಾ? ನಾನು ಫುಲ್ ಡೀಟೇಲ್ ಆಗಿ ಮಾಡ್ಕೊಂಡ್ರೆ ಮತ್ತೆ ನನ್ಗೆ 6 hours ಬೇಕಾಗುತ್ತೆ. ಅದಕ್ಕೋಸ್ಕರ ಇನ್ನೂ ಜಸ್ಟ್ 20 ಕ್ವಶನ್ ಅಷ್ಟೇ ಆಗಿರೋದು. ನೆಕ್ಸ್ಟ್, ಸೊ ಇದೆಲ್ಲ ನೀವು ಓದಿರ್ಲೇಬೇಕು, ನೀವ್ ಏನ್ ಮಾಡಕ್ಕಾಗಲ್ಲ, ಇದೆಲ್ಲ ಓದಿರ್ಲೇಬೇಕು, ನೀವು ನಾರ್ಮಲ್ ಆಗಿ ಮಾಡಕ್ಕಾಗಲ್ಲ. ಸೊ ನೆಕ್ಸ್ಟ್ IS ಡ್ರಾ 22 TNBP ನೋಡಿ ಇದೆಲ್ಲ. ವಿಚ್ ಟರ್ಮ್ ರೀಸೆಂಟ್ಲಿ ಇಟ್ ಈಸ್ ಇನ್ ನ್ಯೂಸ್. ಏನಿದು? ಇಟ್ ಈಸ್ ಅ ಕೈಂಡ್ ಆಫ್ ಜೀನೋಮ್ ಎಡಿಟರ್.
ವೆರಿ ಇಂಪಾರ್ಟೆಂಟ್. ಕ್ರಿಸ್ಪರ್ ಕಾಸ್9 ಟೆಕ್ನಾಲಜಿ ಅಂತ ಇದೆಯಾ? ಸೊ ಅದು ರೀಸೆಂಟ್ ಆಗಿ ನ್ಯೂಸ್ ಅಲ್ಲಿ ಇತ್ತು. ಅದರ ರಿಲೇಟೆಡ್ ಈ ಒಂದು IS ಡ್ರಾ T2T-NPD ಅಂತಿದೆ ರೀಸೆಂಟ್ ಆಗಿ. ಇದನ್ನ ವಿ ಯೂಸ್ as a ಜೀನೋಮ್ ಎಡಿಟರ್ ಆಗಿ ಜೀನ್ಸ್ ಅನ್ನ ಎಡಿಟ್ ಮಾಡ್ತಕ್ಕಂತ ಒಂದು ಟೆಕ್ನಾಲಜಿ ಇದು, ಕ್ರಿಸ್ಪರ್ ಕಾಸ್9 ಟೆಕ್ನಾಲಜಿ ತರನೇ. ಓಕೆ, ಪ್ಲೀಸ್ ರಿಮೆಂಬರ್ ದಿಸ್. ಓಕೆನಾ? ಎಸ್, ಇದೆಲ್ಲ ನೀವು ಓದಿರ್ಲೇಬೇಕು. ನೀವು ಬೇರೆ ಏನ್ ಮಾಡಕ್ಕಾಗಲ್ಲ. ಸೊ ಇದ್ರ ಬಗ್ಗೆ ಹೇಳ್ಬೇಕು, ನೀವು ಎಲ್ಲರೂ ಗೊತ್ತಿರೋದು ಈಗ. ಕನ್ಸಿಡರ್ ಫಾಲೋಯಿಂಗ್ ಸ್ಟೇಟ್ಮೆಂಟ್ ವಿತ್ ರೆಫರೆನ್ಸ್ ಟು ವಾಟರ್ ಮಿಲ್ ಪ್ಲಾಂಟ್ಸ್. ಓದಿದ್ದೀರಾ ಇದನ್ನ? Okay, these plants are source of nutrition and oxygen for astronauts. Correct? 100%? 100%. These are the world's largest flowering plants. Largest alla, smallest. Nodi young confuse madidro. These are the smallest. Correct alva? It lacks root stems but they have a leaves. Idu wrong. Second statement. ಮೂರನೇ ಸ್ಟೇಟ್ಮೆಂಟ್ ಏನೋ? ಸ್ಟೆಮ್ಸ್ ಇರೋದಿಲ್ಲ, ರೂಟ್ಸ್ ಇರೋದಿಲ್ಲ, ಅಂಡ್ ಈವನ್ ಎಲೆಗಳು ಇರೋದಿಲ್ಲ ಅದಕ್ಕೆ. ಬಟ್ ನೋಡಿ, ಬಟ್ ದೇ ಹ್ಯಾವ್ ಲೀವ್ಸ್ ಅಂತ ಕೊಟ್ಟಿದ್ದಾರೆ. ದಟ್ ಈಸ್ ರಾಂಗ್. ಯಾಕಂದ್ರೆ ದೇ ಡು ನಾಟ್ ಹ್ಯಾವ್ ಅ ಲೀವ್ಸ್. ಕರೆಕ್ಟ್ ಅಲ್ವಾ? ಸ್ಟೆಮ್ಸ್ ಇರೋದಿಲ್ಲ, ಬೇರುಗಳು ಇರೋದಿಲ್ಲ, ಕಾಂಡನು ಇರೋದಿಲ್ಲ, ಈವನ್ ಎಲೆಗಳು ಇರೋದಿಲ್ಲ. ದಟ್ಸ್ ವೈ ಇಟ್ಸ್ ರಾಂಗ್. ದಟ್ ಮೀನ್ಸ್ ಓನ್ಲಿ ಏನು? ಓನ್ಲಿ ಒನ್ ಓನ್ಲಿ. ಕರೆಕ್ಟಾ? ಎಸ್. ನೆಕ್ಸ್ಟ್ ಇದನ್ನು ನಿಮ್ಗೆ ಹೇಳಿದ್ದೆ ನಾನು. ಜೆಮಿನಿ ಟೆಕ್ ಮಾಡೆಲ್ ಕನ್ಸಿಡರ್ ಫಾಲೋಯಿಂಗ್ ಸ್ಟೇಟ್ಮೆಂಟ್ಸ್. ಯಾರು ಡೆವಲಪ್ ಮಾಡಿದ್ದು? ಇಟ್ ಕ್ಯಾನ್ ರೆಕಗ್ನೈಸ್ ಇಮೇಜಸ್ ಅಂಡ್ ಸ್ಪೀಕ್ ಇನ್ ರಿಯಲ್ ಟೈಮ್. ಗೂಗಲ್. ಚಾಟ್ ಜಿಪಿಟಿ ಬದಲಾಗಿ ಇಟ್ ಈಸ್ 5 times stronger than faster than ಚಾಟ್ ಜಿಪಿಟಿ 4. ಆಬ್ವಿಯಸ್ಲಿ ಕರೆಕ್ಟ್. ಯಾಕೆ ಚಂದ್ರ? ChatGPT ಬಂದು 73 point something ಏನೋ ಬರುತ್ತೆ ಸರ್. ಇದು Gemini ಬಂದು 74 ಬರುತ್ತೆ. ಲೈಕ್ 1.5 times strong. ಜನರಲಿ ನೀವು ತುಂಬಾ ಮೈಕ್ರೋ ಕ್ಯಾಲ್ಕುಲೇಷನ್ ಹೋಗ್ಬೇಡಿ. 5 times ಅಂದ್ರೆ ಇದ್ರ ಎಫಿಷಿಯನ್ಸಿ ಮೋರ್ ದೆನ್ ದಟ್ ಈಸ್ 121.74 ಇಫ್ ಯು ಟೇಕ್ ಅ JI ಮಾಡೆಲ್. ಈಗ ನೋಡಿ, ನಾನು ನಿಮ್ಗೆ ಕಂಪಾರಿಸನ್ ಮಾಡಿ ನೋಡ್ದೆ, ಅವತ್ತು ತೋರ್ಸ ಜ್ಞಾಪಕ ಇದೆಯಾ? ಡೀಪ್ ಸೀಕ್ ಮತ್ತೆ ಚಾಟ್ ಜಿಟಿಪಿ. ಇವತ್ತು ನೋಡಿ, ನೀವು ಒಂದ್ಸಲಿ ಒಂದು ಇನ್ಫಾರ್ಮೇಶನ್ ಹಾಕಿದ್ವಿ, ವಿಲ್ ಗಿವ್ ಕಂಪ್ಲೀಟ್ A to Z 360 ಡಿಗ್ರಿ ನಿಮ್ಗೆ ಕವರ್ ಮಾಡತ್ತೆ. Faster than ChatGPT. ವರ್ಕಿಂಗ್ ಅಮ್ಮ ಎಲ್ಲಾದ್ರಲ್ಲೂ ಓವರ್ ಆಲ್ ಪರ್ಫಾರ್ಮೆನ್ಸ್. 5 times ಬರಲ್ಲ ಸರ್. ನಾನು ತಗೊಂಡ್ರು 3 point something ಏನೋ ಬರುತ್ತೆ. 5 ಹೆಂಗ್ ಬರುತ್ತೆ? ನೀವು ಒಂದ್ಸಲಿ ಚೆಕ್ ಮಾಡಿ. ಸಿಸ್ಟಮ್ ಏನಾದ್ರು ಪ್ರಾಬ್ಲಮ್ ಇದ್ರೆ ಅದು ಆಗುತ್ತೆ. ರ್ಯಾಮ್ ಏನಾದ್ರು ಕಮ್ಮಿ ಇದ್ರೆ ಆತರ. ಯು ಶುಡ್ ಹ್ಯಾವ್ ಅ ಪ್ರಾಪರ್ ಸಿಸ್ಟಮ್. ಇಲ್ಲ, ಇಟ್ಸ್ ವೆರಿ ಟ್ರೂ. ಚಾಟ್ ಜಿಪಿಟಿಗಿಂತ ಆಕ್ಯುರೇಟ್ ಆಗಿ ಮಿಸ್ಟೇಕ್ಸ್ ಅಲ್ಲಿ ತುಂಬಾ ಕಮ್ಮಿ ಮಾಡೋದು. ಓಕೆ, ನೆಕ್ಸ್ಟ್ ದಿಸ್ ಟೆಕ್ ಮಾಡೆಲ್ ವಾಸ್ ಡೆವಲಪ್ಡ್ ಜಾಯಿಂಟ್ಲಿ ಬೈ ಗೂಗಲ್ ಕೊಲಾಬರೇಷನ್ ವಿತ್ ಅಮೆಜಾನ್. ಓನ್ಲಿ ಗೂಗಲ್. ಓಕೆ, ನಾಟ್ ಅಮೆಜಾನ್. ಓಕೆ, ಅದಂದ್ರೆ ಇದು ರಾಂಗ್ ಆಗುತ್ತೆ. ಓನ್ಲಿ 1 and 2 ಆಪ್ಷನ್ ಬಿ. ಓಕೆ ಚಂದ್ರ? ಎಸ್. ಸ್ಟ್ರಾಂಗರ್ ಅಂದ್ರೆ ತಿನ್ನೋದ್ರಲ್ಲ, ಫಾಸ್ಟರ್ ಸ್ಟ್ರಾಂಗರ್ ಅಂತಂದ್ರೆ ದೇರ್ ಎರರ್ಸ್ ಆರ್ ವೆರಿ ವೆರಿ ಲೆಸ್ ಅಂತ. ಓಕೆ, ಎರರ್ ಮಾಡೋದಿರ್ಬೋದು, ನೆಕ್ಸ್ಟ್ ಲರ್ನಿಂಗ್ ಇರ್ಬೋದು, ಅದೆಲ್ಲ ಓವರ್ ಆಲ್. ಓಕೆ, ಎಸ್. ಓಕೆನಾ? 5 times stronger ಅಂತೆಲ್ಲ ಕೊಟ್ಟಾಗ ಸಿ ದಟ್ ಈಸ್ ಹೌ ದೇ ವಿಲ್ ವಾಂಟ್ ಟು ಮೇಕ್ ಅ ಕನ್ಫ್ಯೂಷನ್ ಫಾರ್ ಯು. 73 ಬರುತ್ತೆ. ಇದು ChatGPT 74.9 ಬರುತ್ತೆ. ಏನಮ್ಮ ಇನ್ನೊಂದ್ಸಲ ಹೇಳಿ. ಓಲ್ಡ್ ಬರುತ್ತೆ ಸ್ಪೀಡ್ ಅಲ್ಲಿ. ಹಾ, 74 ಏನೋ ಬರುತ್ತೆ ಸರ್. 73 ಬರುತ್ತೆ. ಒಂದು ಪಾಯಿಂಟ್ ಇದೆ ಡಿಫರೆನ್ಸ್. ಯಾರು ಹೇಳಿದ್ದು? ನೀವು ಕರೆಕ್ಟ್ ಆಗಿ ಒಂದ್ಸಲಿ ಚೆಕ್ ಮಾಡಿ. ಇಲ್ಲ, ಚಾನ್ಸೇ ಇಲ್ಲ. ದಟ್ ಈಸ್ 148 ಪಾಯಿಂಟ್ ಸಮಥಿಂಗ್ ಇದೆ. 148 ಸಮಥಿಂಗ್ ಇದೆ. ದಿಸ್ ಇಸ್ 17% ಅಷ್ಟೇ. ಚಾಟ್ ಜಿಟಿಪಿ 4 17% ದನ್ 148. ಸ್ಪೀಡ್ ಎಲ್ಲ ಬೇಕಾ? ನಾವು ಓವರ್ ಆಲ್ ಪರ್ಫಾರ್ಮೆನ್ಸ್ ಅಂತ ತಗೊಂತೀವಿ. ಡೋಂಟ್ ಟೇಕ್ ಇಟ್ ಒನ್ ಆಸ್ಪೆಕ್ಟ್, ಲುಕ್ ಇನ್ ಟು ದ ಓವರ್ ಆಲ್ ಆಸ್ಪೆಕ್ಟ್. ಆತರ ತಗೊಳ್ಳಿ ಓವರ್ ಆಲ್ ಆಸ್ಪೆಕ್ಟ್ ಅಲ್ಲಿ. ಎಸ್ ಅಂಕಿತಾ ಹೇಳಿ, ಆನ್ಸರ್ ಮಾಡಿ ಅಂಕಿತಾ 23 ಕ್ವಶನ್ಗೆ. 23 ಪೋಲಾರಿಸ್ ಡಾನ್ ಮಿಷನ್ ಓದಿದೀವಾ? ಕರೆಕ್ಟ್ ಅಲ್ವಾ? It is said to be the first non-governmental mission to conduct spacewalk. Pakka. The spacecraft will attempt to break the altitude record set by the NASA's Gemini 11 mission. Both 1 and 2. Very true. So please remember, it's both 1 and 2. C option. Ankita, madra. Next, with reference to Rumi 1. ಇದನ್ನ ನಾನು ಕ್ಲಾಸ್ ಮಾಡಿಲ್ಲ ಅಲ್ವಾ? ಮಾಡಿಲ್ಲ, ನಾನು ರೂಮಿ 1 ಮಾಡಿಲ್ಲ.
ಹಾ ಏನ್ ಹೇಳಿ, ನಾನು ನಿಮ್ಮ ಅಟ್ಲೀಸ್ಟ್ ನೀವು ಇದು ಸಿನಾಪ್ಸಿಸ್ ಆದ್ರೂ ನೋಡಿದ್ರ, ಟ್ರೈ ಮಾಡಿದ್ರ ನಿಮ್ಮ ಓನ್ ವೇ ಅಲ್ಲೇ? ಅಲ್ಲ ನೀವು ಓನ್ ಆಗಿ ಟ್ರೈ ಮಾಡ್ಬೋದಾಗಿತ್ತಾನೆ? ಹಾ ಓನ್ ಆಗಿ ಟ್ರೈ ಮಾಡ್ಬೋದಾಗಿತ್ತಾ? Sir, they have two propellant use matter, hydrogen propellant use matter, ಒಂದು liquid ಒಂದು. ಅಲ್ಲ ಚಂದನ ಬಿಟ್ಬಿಟ್ಟು ಬೇರೆ ಯಾರು ಟ್ರೈ ಮಾಡಿದ್ರು? ಅಟ್ಲೀಸ್ಟ್ ಕ್ವಶನ್ ಪೇಪರ್ ನೆನ್ನೆ ಅಟೆಂಡ್ ಮಾಡಿದ್ರಲ್ಲ, ಹೋಗ್ಬಿಟ್ಟು ಮನೆಯಲ್ಲಿ ಯಾರು ಚೆಕ್ ಮಾಡಿದ್ರು ಹೇಳಿ ನೋಡೋಣ, ಯಾರು ಚೆಕ್ ಮಾಡಿದಾರೆ? Option 1 correct, option 3 correct, option 2 ಗೊತ್ತಿಲ್ಲ sir. But ఇప్పుడు ಚಂದನ ಇರಿ, ನೀವು ಇರಿ, ಬೇರೆಯವ್ರು ಹೇಳಿ ನನ್ಗೆ. ಹಾ ಹಾ ಬೇರೆಯವರೆಲ್ಲ ಚೆಕ್ ಮಾಡಿಲ್ವಾ? ಅಟ್ಲೀಸ್ಟ್ ಸುಷ್ಮಿತಾ ಅಟೆಂಡ್ ಮಾಡಿದ್ರ ಟೆಸ್ಟ್ ನೆನ್ನೆ? ಅಟೆಂಡ್ ಮಾಡಿದ್ರ ಇಲ್ವಾ? ಹೋಗಿ ಮನೇಲಿ ಚೆಕ್ ಮಾಡಿದ್ರ? ಬಿಡು ನಾಳೆ ಸಾರ್ ಮಾಡ್ತಾರೆ, ನನ್ಗೆ ಯಾಕೆ ರಿಸ್ಕ್ ಅಂತಾರ? ಓಕೆ ಹೇಳಿ ಚಂದನ, ಏನ್ ಹೇಳ್ತಿದ್ರ ಹೇಳಿ. hybrid rocket. ಕರೆಕ್ಟ್ ಅಲ್ವಾ? ಇಟ್ ಈಸ್ ಅ ಕೈಂಡ್ ಆಫ್ ರಿಯೂಸಬಲ್ ಹೈಬ್ರಿಡ್ ರಾಕೆಟ್. ಕರೆಕ್ಟ್, ಆಬ್ವಿಯಸ್ಲಿ ಕರೆಕ್ಟ್. Space zone or ರಾಕೆಟ್ ವಾಸ್ ಕೊಲಾಬರೇಟೆಡ್ ಅಂಡ್ ಡೆವಲಪ್ಡ್ ಇಸ್ರೋ ಇನ್ ಕೊಲಾಬರೇಷನ್ ವಿತ್ ದ ಮಾರ್ಟಿನ್ ಗ್ರೂಪ್. ಹಾ ISRO ಬರುತ್ತೆ ಅದು confusion. ಇಲ್ಲ, ಸ್ಪೇಸ್ ಝೋನ್ ಅಷ್ಟೇ. ಮಾರ್ಟಿನ್ ಸ್ಪೇಸ್ ಝೋನ್ ಮತ್ತೆ ಮಾರ್ಟಿನ್ ಗ್ರೂಪ್ ಅಷ್ಟೇ, ಇಸ್ರೋ ಬರೋದಿಲ್ಲ. ಎಕ್ಸಾಕ್ಟ್ಲಿ. Liquid, not fire, free of fire. ಕಂಪ್ಲೀಟ್ಲಿ ಫ್ರೀ ಆಫ್ ಫೈರ್ ವರ್ಕ್ಸ್ ಅಂಡ್ ಯೂಸ್ ನೋ TNT, ಅಂದ್ರೆ ಯಾವುದೇ ರೀತಿಯಂತ ಸಾಲಿಡ್ ಪ್ರೊಪಲೆಂಟ್ ಯೂಸ್ ಮಾಡೋದಿಲ್ಲ. ದಟ್ ಮೀನ್ಸ್ ಓನ್ಲಿ 1 and 3 ಓನ್ಲಿ, ಎರಡನೇದು ಬರೋದಿಲ್ಲ. ದಟ್ ಈಸ್ ಓನ್ಲಿ 2 ಸ್ಟೇಟ್ಮೆಂಟ್ಸ್. ಪ್ಲೀಸ್ ರಿಮೆಂಬರ್ ದಿಸ್. ನಾನು ಡೀಟೇಲ್ಡ್ ಆಗಿ ಕೊಟ್ಟಿದ್ದೀನಿ ನಿಮ್ಗೆ, ರೂಮ್ ಇದು ಸ್ವಲ್ಪ ನೀಟಾಗಿ ನೋಡಿ. ಓಕೆನಾ? ಓನ್ಲಿ 2. ಸೊ ನೆಕ್ಸ್ಟ್ ಇದಂತೂ ನಿಮ್ಗೆ ಓದಿದ್ರ ಅನ್ಸುತ್ತೆ. ಯಾವುದು? ಹಾ ಎಸ್. ಫಸ್ಟ್ ಸ್ಟೇಟ್ಮೆಂಟ್, ಕನ್ಸಿಡರ್ ಫಾಲೋಯಿಂಗ್ ಸ್ಟೇಟ್ಮೆಂಟ್ ವಿತ್ ರಿಗಾರ್ಡಿಂಗ್ ದ ಟನಗರ್ 1 ಸ್ಯಾಟಲೈಟ್. ನಾನು ನೋಟ್ಸ್ ಅಲ್ಲಿ ಕಳ್ಸಿದ್ದೀನಿ ಆಕ್ಚುಲಿ ನಿಮ್ಗೆ. ನೋಟ್ಸ್ ಅಲ್ಲಿ ಇಲ್ಲ. Space expense. It aims to mission is to detect major carbon dioxide and methane emissions. ಇಲ್ಲ ನಾನು ಮಾಡಿಲ್ಲ ಇದನ್ನ, ರೀಸೆಂಟ್ ನ್ಯೂಸ್ ಅಲ್ಲಿ ಇತ್ತು ಅದಕ್ಕೆ ಹಾಕಿದೆ. ನೋಟ್ಸ್ ಅಲ್ಲಿ ಇಲ್ಲ, ಸಾರಿ. ಇದು ಇಲ್ಲ ಬಿಡಿ. ನೆಕ್ಸ್ಟ್ ಇದು ಹೇಳಿ. ಇಟ್ ಏಮ್ ಆಫ್ ದ ಮಿಷನ್ ಇಸ್ ಟು ಡಿಟೆಕ್ಟ್ ಒಂದು ಕಾರ್ಬನ್ ಡೈಆಕ್ಸೈಡ್ ಮೀಥೇನಾ? ಎಕ್ಸಾಕ್ಟ್ಲಿ ಕರೆಕ್ಟ್. ಆನ್ಸರ್ ಇಸ್ ಕರೆಕ್ಟ್, ಫಸ್ಟ್ ಆಪ್ಷನ್. ಸೆಕೆಂಡ್, ಇಟ್ ಈಸ್ ಕೇಪಬಲ್ ಆಫ್ ಮಾನಿಟರಿಂಗ್ ಎಮಿಷನ್ಸ್ ಅಕ್ರಾಸ್ 13,000 square kilometers daily. Yes, this is also correct. Both are correct. That means both ends, both 1 and 2. The tangent one ಯಾವುದು? So this is related to China. China. Please remember, China collaboration with the Russia. No, this is only for carbon dioxide and methane ಅಷ್ಟೇ. ಮೀಥೇನ್ ಸಾಟ್ ಅಂತ ಕೇಳಿದ್ರಾ? ಮೀಥೇನ್ ಸಾಟ್ ಯಾರು ಲಾಂಚ್ ಮಾಡಿದ್ದು? ಅಲ್ವಾ? In the same way, China also started, especially for detecting the major components of carbon dioxide and methane emissions.